Welcome to Get Solutions. This is your Lokesh. So in previous session, we had a discussion that is the common functions of self-help groups in India. Common ಆಗಿ ಯಾವ ಫಂಕ್ಷನ್ಸ್ ನ ಒಳಗೊಂಡಿರುತ್ತೆ ಅಂತ ಹೇಳ್ಬಿಟ್ಟು ನಾವು ಡಿಸ್ಕಷನ್ ಮಾಡಿದ್ವಿ. ಓಕೆ, ಸೊ ಈಗ ಈ ಕ್ಲಾಸ್ ಅಲ್ಲಿ ನೆಕ್ಸ್ಟ್ ವಿ ಆರ್ ಗೋಯಿಂಗ್ ಟು ಡಿಸ್ಕಸ್ ದ ಗವರ್ನಮೆಂಟ್ ಸ್ಕೀಮ್ಸ್ ಟುವರ್ಡ್ಸ್ ಸೆಲ್ಫ್ ಹೆಲ್ಪ್ ಗ್ರೂಪ್ಸ್ ಇನ್ ಇಂಡಿಯಾ. ಸೊ ಜನರಲ್ ಆಗಿ ಯಾವ ಸ್ಕೀಮ್ಸ್ ಇದೆ ಅಂತ ಹೇಳ್ಬಿಟ್ಟು ಒಂದು ಸ್ಮಾಲ್ ಎಕ್ಸಾಂಪಲ್ಸ್ ನ ಇಲ್ಲಿ ನಾನು ಮೆನ್ಷನ್ ಮಾಡಿದ್ದೀನಿ. ಓಕೆ, ಇದರಲ್ಲಿ ಕೆಲವೊಂದು ಎಕ್ಸಾಂಪಲ್ಸ್ ನಿಮಗೆ ಗೊತ್ತಿರುತ್ತೆ ಆಲ್ರೆಡಿ. ಸೊ ಲೆಟ್ ಸಿ ಯಾವ ಒಂದು ಸ್ಕೀಮ್ಸ್ ಬಂದ್ಬಿಟ್ಟು ಸೆಲ್ಫ್ ಹೆಲ್ಪ್ ಗ್ರೂಪ್ಸ್ ಗೆ ಸಹಾಯ ಮಾಡುತ್ತೆ, ಗವರ್ನಮೆಂಟ್ ಸ್ಕೀಮ್ಸ್ ಯಾವ್ದು ಬರುತ್ತೆ ಅಂತ ಹೇಳ್ಬಿಟ್ಟು ನಾವಿಲ್ಲಿ ಡಿಸ್ಕಷನ್ ಮಾಡೋದಾದ್ರೆ, ಇಲ್ಲಿ ನಂಬರ್ 1 ಏನು ಅಂತ ಹೇಳಿದ್ರೆ ದಟ್ ಈಸ್ ದೀನ್ ದಯಾಳ್ ಅಂತ್ಯೋದಯ ಯೋಜನಾ ಅಂತ ಹೇಳ್ಬಿಟ್ಟು. ಓಕೆ, ಸೊ ಈ ದೀನ್ ದಯಾಳ್ ಅಂತ್ಯೋದಯ ಯೋಜನಾ ಏನು ಅಂತ ಹೇಳಿದ್ರೆ ದಟ್ ಈಸ್ ಅ ನ್ಯಾಷನಲ್ ರೂರಲ್ ಲೈವ್ಲಿಹುಡ್ಸ್ ಮಿಷನ್ ಅಂತ ಹೇಳ್ಬಿಟ್ಟು ನಾವು ಕರಿತೀವಿ. ಅಂತ ಹೇಳಿದ್ರೆ ಇದು ಸಪರೇಟ್ ಫಂಕ್ಷನ್ ಅಂತ ಹೇಳ್ಬಿಟ್ಟು ಹೇಳ್ಬೋದು, ಅಥವಾ ಸಪರೇಟ್ ಸ್ಕೀಮ್ ಅಂತಾನೆ ನಾವು ಹೇಳ್ಬಹುದು. ಓಕೆ, ದೀನ್ ದಯಾಳ್ ಅಂತ್ಯೋದಯ ಯೋಜನಾ ಅಂತಾನು ನಾವು ಕರಿಬಹುದು. ಸೊ ಇದಕ್ಕೆ ಇನ್ನೊಂದು ನೇಮ್ ಅಲ್ಲ, ಇದು ಸಪರೇಟ್ ಆಗಿ ನೆಕ್ಸ್ಟ್ ಲೈನ್ ಅಲ್ಲಿ ಬರ್ಬೇಕಾಗಿರೋದು ಈಗ ಇಲ್ಲಿ ಬಂದ್ಬಿಟ್ಟಿದೆ. ಓಕೆ, ಸೊ ದೀನ್ ದಯಾಳ್ ಅಂತ್ಯೋದಯ ಯೋಜನಾ. ಏನಿದು ದೀನ್ ದಯಾಳ್ ಅಂತ್ಯೋದಯ ಯೋಜನಾ ಅಂತ ಹೇಳಿದ್ರೆ, ಇಲ್ಲಿ ದೀನ್ ದಯಾಳ್ ಅಂತ್ಯೋದಯ ಯೋಜನಾ ಗವರ್ನಮೆಂಟ್ ಸ್ಕೀಮ್ ಅಂತಾನೆ ನಾವು ಹೇಳ್ಬಹುದು. ಸೊ ಏನಕ್ಕಾಗಿ ಇದು ಉಪಯೋಗ ಆಗುತ್ತೆ ಅಂತ ಹೇಳಿದ್ರೆ, ಇಟ್ ಈಸ್ ಏಮ್ಡ್ ಅಟ್ ಅಪ್ಲಿಫ್ಟಿಂಗ್ ದ ಅರ್ಬನ್ ಅಂಡ್ ಪೂರ್ ಬೈ ಪ್ರೊವೈಡಿಂಗ್ ದ ಸ್ಕಿಲ್ ಡೆವಲಪ್ಮೆಂಟ್ ಅಂಡ್ ಸಸ್ಟೈನಬಲ್ ಲೈವ್ಲಿಹುಡ್ ಆಪರ್ಚುನಿಟೀಸ್. ಸೊ ಇದು ಬಂದ್ಬಿಟ್ಟು ಮಿನಿಸ್ಟ್ರಿ ಆಫ್ ಹೌಸಿಂಗ್ ಅಂಡ್ ಅರ್ಬನ್ ಪಾವರ್ಟಿ ಅಲಿವಿಯೇಷನ್ಗೆ ಮಾತ್ರ, ಅಥವಾ ಅಲಿವಿಯೇಷನ್ಗೆ ಪಾವರ್ಟಿ ರಿಡಕ್ಷನ್ ಅರ್ಬನ್ ಮತ್ತೆ ಪೂರ್ ಯಾರಿರ್ತಾರೋ ಪಾವರ್ಟಿ ರಿಡಕ್ಷನ್ಗೆ ಇದು ಸಹಾಯ ಮಾಡುತ್ತೆ. ಸೊ ಇದಕ್ಕಾಗಿ ಮಿನಿಸ್ಟ್ರಿ ಆಫ್ ಹೌಸಿಂಗ್ ಅಂಡ್ ಅರ್ಬನ್ ಪಾವರ್ಟಿ ಅಲಿವಿಯೇಷನ್ ಬಂದ್ಬಿಟ್ಟು 500 crores ನ ತನ್ನ ಬಜೆಟ್ ಅಲ್ಲಿ ಇಟ್ಟಿದೆ ಅಂತಾನೆ ಹೇಳ್ಬೋದು. ಜನರಲ್ ಆಗಿ ದೀನ್ ದಯಾಳ್ ಅಂತ್ಯೋದಯ ಯೋಜನಾ ಅರ್ಬನ್ ಮತ್ತೆ ಪೂರ್ ಆ ಎಕನಾಮಿಕ್ ಸ್ಟೇಟಸ್ ನ ಇಂಪ್ರೂವ್ಮೆಂಟ್ ಮಾಡೋದಕ್ಕೆ ಈ ಸ್ಕೀಮ್ ನ ಕೊಟ್ಟಿದ್ದಾರೆ. ಅದೇ ರೀತಿನಲ್ಲಿ ನ್ಯಾಷನಲ್ ರೂರಲ್ ಲೈವ್ಲಿಹುಡ್ಸ್ ಮಿಷನ್ ಡೇ NRLM ಅಂತ ಹೇಳ್ಬಿಟ್ಟು ನಾವು ಕರಿತೀವಿ. ಸೊ ಇದು ಅಷ್ಟೇ, ಇನ್ ಕೇಸ್ ಏನಾದ್ರೂ ಲೈವ್ಲಿಹುಡ್ ಅಂದ್ರೆ ಯಾರು ರೂರಲ್ ಬ್ಯಾಕ್ ಗ್ರೌಂಡ್ ಅಲ್ಲಿ ಪೂರ್ ಅನ್ಡಿಸರ್ವ್ಡ್ ಪೀಪಲ್ಸ್ ಇರ್ತಾರೋ ಅವರ ಎಕನಾಮಿಕ್ ಸ್ಟೇಟಸ್ ನ ಅಪ್ಲಿಫ್ಟ್ಮೆಂಟ್ ಮಾಡೋದಕ್ಕೆ ಅಥವಾ ಸೋಷಿಯಲ್ ಸ್ಟೇಟಸ್ ನ ಇಂಪ್ರೂವ್ಮೆಂಟ್ ಮಾಡೋದಕ್ಕೆ ಈ ಸ್ಕೀಮ್ಸ್ ನಮಗೆ ಹೆಲ್ಪ್ ಆಗ್ತಾ ಇದೆ. ಥ್ರೂ ಸೆಲ್ಫ್ ಹೆಲ್ಪ್ ಗ್ರೂಪ್ಸ್ ಅವ್ರಿಗೆ ಲೋನ್ಸ್ ಕೊಡೋದು. ಓಕೆ, ಸೊ ಅವರಿಗೆ ಮ್ಯಾಕ್ಸಿಮಮ್ ಎಂಟರ್ಪ್ರಿನರ್ಶಿಪ್ ಸ್ಕಿಲ್ಸ್ ನ ಕೊಟ್ಟು ಅಥವಾ ಫ್ರಾಂಚೈಸೀಸ್ ನ ಕೊಟ್ಟು ಅವ್ರ ಬಿಸ್ನೆಸ್ ಸ್ಟಾರ್ಟ್ ಮಾಡ್ದಂಗೆ ಮಾಡೋದು. ಸೊ ಈ ರೀತಿನಲ್ಲಿ ಈ ಸ್ಕೀಮ್ಸ್ ನಮಗೆ ಹೆಲ್ಪ್ ಆಗುತ್ತೆ. ಅದೇ ರೀತಿನಲ್ಲಿ ಸ್ವರ್ಣ ಜಯಂತಿ ಗ್ರಾಮ ಸ್ವರೋಜ್ಗಾರ್ ಯೋಜನಾ. ಸೊ ಈ ಸ್ವರ್ಣ ಜಯಂತಿ ಗ್ರಾಮ ಸ್ವರೋಜ್ಗಾರ್ ಯೋಜನಾ ನಮಗೆ ಹೇಗೆ ಹೆಲ್ಪ್ ಆಗುತ್ತೆ ಅಂತ ಹೇಳಿದ್ರೆ, ಇಲ್ಲಿ ವುಮೆನ್ಸ್ ಎಂಪವರ್ಮೆಂಟ್ ಗೋಸ್ಕರ ಸೆಲ್ಫ್ ಎಂಪ್ಲಾಯ್ಮೆಂಟ್ ಸ್ಕೀಮ್ಸ್ ನ ಗವರ್ನಮೆಂಟ್ ಲಾಂಚ್ ಮಾಡುತ್ತೆ. ಸೊ ಈ ಒಂದು ಸ್ವರ್ಣ ಜಯಂತಿ ಗ್ರಾಮ ಸ್ವರೋಜ್ಗಾರ್ ಯೋಜನಾ ಯಾವಾಗ ಸ್ಟಾರ್ಟ್ ಆಗಿದ್ದು ಅಂತ ಹೇಳಿದ್ರೆ, ಜನರಲಿ ಇಟ್ ಈಸ್ 1999 ಅಲ್ಲಿ ಸ್ಟಾರ್ಟ್ ಆಗುತ್ತೆ. ವೈ ಇಟ್ ಈಸ್ ಸ್ಟಾರ್ಟೆಡ್ ಆರ್ ಎಸ್ಟಾಬ್ಲಿಷ್ಡ್ ಇನ್ ದ ಸೆನ್ಸ್ ಟು ಪ್ರಮೋಟ್ ದ ರೂರಲ್ ಎಂಟರ್ಪ್ರಿನರ್ಶಿಪ್ ಅಂಡ್ ಅಲಿವಿಯೇಟ್ ಪಾವರ್ಟಿ. ಸೊ ಪಾವರ್ಟಿನ ರಿಡಕ್ಷನ್ ಮಾಡಬೇಕು ಅಂತ ಹೇಳಿದ್ರೆ ಡೆಫಿನೆಟ್ಲಿ ದಿಸ್ ಸ್ಕೀಮ್ ವಿಲ್ ಹೆಲ್ಪ್ ದ ರೂರಲ್ ಪೀಪಲ್. ಸೊ ಅವ್ರಿಗೆ ಎಂಪ್ಲಾಯ್ಮೆಂಟ್ ಆಪರ್ಚುನಿಟೀಸ್ ಅಥವಾ ಎಂಟರ್ಪ್ರಿನರ್ಶಿಪ್ ಸ್ಕಿಲ್ಸ್ ನ ಡೆವಲಪ್ಮೆಂಟ್ ಮಾಡಿ ಅವರು ಬಿಸ್ನೆಸ್ ಅಲ್ಲಿ ಎಂಗೇಜ್ ಆಗೋ ರೀತಿನಲ್ಲಿ ಮಾಡುತ್ತೆ. ಯಾವುದು ಸ್ವರ್ಣ ಜಯಂತಿ ಗ್ರಾಮ ಸ್ವರೋಜ್ಗಾರ್ ಯೋಜನಾ, ಸೆಲ್ಫ್ ಎಂಪ್ಲಾಯ್ಮೆಂಟ್ ಸ್ಕೀಮ್ಸ್ ಕೊಡೋದು ಅಥವಾ ಟ್ರೈನಿಂಗ್ಸ್ ಕೊಡೋದ್ರ ಮುಖಾಂತರ. ರಾಷ್ಟ್ರೀಯ ಮಹಿಳಾ ಕೋಶ್ ಯೋಜನಾ ಅಥವಾ ರಾಷ್ಟ್ರೀಯ ಮಹಿಳಾ ಕೋಶ್ ಸ್ಕೀಮ್. ಸೊ ಇದು ಅಷ್ಟೇ ವುಮೆನ್ ಎಂಪವರ್ಮೆಂಟ್ ಗೋಸ್ಕರ ಎಂಟರ್ಪ್ರಿನರ್ಶಿಪ್ ಅಥವಾ ಈ ಗುಡಿ ಕೈಗಾರಿಕೆಗಳು ಮತ್ತೆ ಸಣ್ಣ ಕೈಗಾರಿಕೆಗಳು ಈ ತರ ಬರುತ್ತಲ್ವಾ. ಸೊ ಈ ತರ ಒಂದು ಹೆಲ್ಪ್ ಮಾಡೋದ್ರ ಮುಖಾಂತರ ಅಥವಾ ಸ್ಕಿಲ್ಸ್ ನ ಡೆವಲಪ್ಮೆಂಟ್ ಮಾಡೋದ್ರ ಮುಖಾಂತರ ಈ ಸ್ಕೀಮ್ಸ್ ನಮಗೆ ಹೆಲ್ಪ್ ಆಗುತ್ತೆ. ಸೊ ನ್ಯಾಷನಲ್ ಅರ್ಬನ್ ಅಂಡ್ ಲೈವ್ಲಿಹುಡ್ ಮಿಷನ್. ಸೊ ಮ್ಯಾಕ್ಸಿಮಮ್ ಕೆಲವೊಂದು ರೀಜನ್ಸ್ ಬಂದ್ಬಿಟ್ಟು ಪಂಚಾಯತಿಸ್ಗೆ ಬಂದ್ರೆ ಅಥವಾ ಪಂಚಾಯತ್ಸ್ಗೆ ಬಂದ್ರೆ, ಕೆಲವೊಂದು ರೀಜನ್ಸ್ ಅಥವಾ ಬ್ಲಾಕ್ಸ್ ಬಂದ್ಬಿಟ್ಟು ಮುನ್ಸಿಪಾಲಿಟಿಗೆ ಬರುತ್ತೆ. ಮುನ್ಸಿಪಲ್ ಆಫೀಸ್ಗೆ ನಗರಸಭೆ ಅಂತ ಹೇಳ್ಬಿಟ್ಟು ನಾವು ಕರಿತೀವಿ, ಪೌರಸಭೆ ಅಂತ ಹೇಳ್ಬಿಟ್ಟು ನಾವು ಕರಿತೀವಿ. ಸೊ ಈಗ ಸಿಟಿನಲ್ಲಿ ಇರೋರು CMC ಅಂದ್ರೆ ನಗರಸಭೆಗೆ ಬರೋದ್ರಿಂದ ಆ ನಗರಸಭೆನಲ್ಲಿ ಮ್ಯಾಕ್ಸಿಮಮ್ ಕೆಲವೊಂದು ಸ್ಕೀಮ್ಸ್ ಬರುತ್ತೆ. ಫಾರ್ ಎಕ್ಸಾಂಪಲ್ ಬ್ಯೂಟಿಷಿಯನ್ ಕೋರ್ಸು, ಟ್ರೈನಿಂಗ್ ಕೋರ್ಸಸ್, ಮತ್ತೆ ಅವ್ರ ಸ್ಕಿಲ್ ನ ಡೆವಲಪ್ಮೆಂಟ್ ಮಾಡೋದಕ್ಕೆ ಈ ಡ್ರೈವಿಂಗ್ ಲೈಸೆನ್ಸ್ ನ ಮಾಡಿಸ್ಕೊಳ್ಳೋದು, ಮತ್ತೆ ಕಂಪ್ಯೂಟರ್ ಅಥವಾ ಟ್ಯಾಲಿ ಈ ತರ ಒಂದು ಅಪ್ಲಿಕೇಶನ್ಸ್ ನಾವು ಮುನ್ಸಿಪಲ್ ಆಫೀಸ್ ಅಲ್ಲಿ ಏನಾದ್ರು ಅಪ್ಲೈ ಮಾಡಿದೀವಿ ಅಂತ ಹೇಳಿದ್ರೆ ಫ್ರೀ ಆಗಿ ನಮಗೆ ಎಜುಕೇಶನ್ ಅಥವಾ ಸ್ಕಿಲ್ಸ್ ನ ಡೆವಲಪ್ಮೆಂಟ್ ಮಾಡೋದಕ್ಕೆ ಆ ಮುನ್ಸಿಪಲ್ ಆಫೀಸ್ ಇಂದ ರೆಸ್ಪೆಕ್ಟಿವ್ ಏಜೆನ್ಸೀಸ್ಗೆ ಅಪ್ಲಿಕೇಶನ್ ನ ಫಾರ್ವರ್ಡ್ ಮಾಡುತ್ತೆ. ಸೊ ಆ ರೀತಿನಲ್ಲಿ ಸ್ಕಿಲ್ಸ್ ನ ಡೆವಲಪ್ಮೆಂಟ್ ಮಾಡೋದಕ್ಕೆ ಸ್ಟೇಟ್ ಗೌರ್ಮೆಂಟ್ ನಮಗೆ ಸಹಾಯ ಮಾಡುತ್ತೆ. ಓಕೆ, ನೆಕ್ಸ್ಟ್ ಪ್ರಧಾನ ಮಂತ್ರಿ ಕೌಶಲ್ ವಿಕಾಸ ಯೋಜನಾ. ಸೊ ಇದು ಅಷ್ಟೇ ಮ್ಯಾಕ್ಸಿಮಮ್ ಕಂಪ್ಯೂಟರ್ ಸ್ಕಿಲ್ಸ್ ಮತ್ತೆ ಟ್ರೈನಿಂಗ್ ಸ್ಕಿಲ್ಸ್ ಮತ್ತೆ ಸ್ಪೋಕನ್ ಇಂಗ್ಲಿಷ್ ಕ್ಲಾಸಸ್
ಕಂಪ್ಯೂಟರ್ ಕ್ಲಾಸಸ್, ಟ್ಯಾಲಿ ಕ್ಲಾಸಸ್, ಈ ರೀತಿನಲ್ಲಿ ಪ್ರಧಾನಮಂತ್ರಿ ಕೌಶಲ್ಯ ವಿಕಾಸ ಯೋಜನಾ, ಸೊ ರೂರಲ್ ಮತ್ತೆ ಅರ್ಬನ್ ಅಲ್ಲಿರೋರಿಗೆ ಫ್ರೀ ಆಗಿ ಕ್ಲಾಸಸ್ ಮಾಡಿಕೊಳ್ಳೋದ್ರ ಮುಖಾಂತರ ಈ ಸ್ಕೀಮ್ಸ್ ಬಂದ್ಬಿಟ್ಟು ಎಸ್ಟಾಬ್ಲಿಷ್ ಆಗಿದೆ. ಓಕೆ, ಸೊ ಇದೇ ರೀತಿನಲ್ಲಿ ನೆಕ್ಸ್ಟ್ ನಾವು ಸ್ಟೇಟ್ ಗವರ್ನಮೆಂಟ್ ಸ್ಕೀಮ್ಸ್ ನ ಡಿಸ್ಕಷನ್ ಮಾಡೋದಾದ್ರೆ, ಜನರಲಿ ಎಲ್ಲ ಸ್ಟೇಟ್ಸ್ ಅಲ್ಲೂ ಅವ್ರದೇ ಆದ ಗವರ್ನಮೆಂಟ್ ಅಥವಾ ಸ್ಟೇಟ್ ಗವರ್ನಮೆಂಟ್ ಇರೋದ್ರಿಂದ ಡೆಫಿನೆಟ್ಲಿ ದೇ ವಿಲ್ ಬಿ ಕಾಂಟ್ರಿಬ್ಯೂಟ್ ಸಮಥಿಂಗ್ ಫಾರ್ ದ ಡೆವಲಪ್ಮೆಂಟ್ ಆಫ್ ದ ಸ್ಟೇಟ್ ಅಂಡ್ ದ ಪೀಪಲ್. ಓಕೆ, ಸೊ ಇಲ್ಲಿ ಸ್ಟೇಟ್ ಗವರ್ನಮೆಂಟ್ ಸ್ಕೀಮ್ಸ್ ನ ನಾವು ಡಿಸ್ಕಷನ್ ಮಾಡೋದಾದ್ರೆ, ಜನರಲ್ ಆಗಿ ತಮಿಳ್ನಾಡು ಸ್ಟೇಟ್, ದಟ್ ಈಸ್ ಅ ತಮಿಳ್ನಾಡು ವುಮೆನ್ ಡೆವಲಪ್ಮೆಂಟ್ ಪ್ರಾಜೆಕ್ಟ್ ಅಂತ ಹೇಳ್ಬಿಟ್ಟು. ಸೊ ಜನರಲಿ ಇಟ್ ಫೋಕಸಸ್ ಆನ್ ದ ವುಮೆನ್ ಡೆವಲಪ್ಮೆಂಟ್. ಆಂಧ್ರ ಪ್ರದೇಶ್ ಮಹಿಳಾ ಸಮತಾ ಸೊಸೈಟಿ, ಪ್ರೀವಿಯಸ್ ಸ್ಲೈಡ್ಸ್ ಅಲ್ಲಿ ನಾವು ಡಿಸ್ಕಷನ್ ಮಾಡಿದೀವಿ. ಇದು ಅಷ್ಟೇ ಲೋನ್ಸ್ ಮತ್ತೆ ಅಡ್ವಾನ್ಸಸ್ ಥ್ರೂ ದ ಸೆಲ್ಫ್ ಹೆಲ್ಪ್ ಗ್ರೂಪ್ಸ್ ಮುಖಾಂತರ ಲೋನ್ಸ್ ಮತ್ತೆ ಅಡ್ವಾನ್ಸಸ್ ನ ಅವ್ರಿಗೆ ಕೊಟ್ಟು ಹೆಲ್ಪ್ ಮಾಡುತ್ತೆ. ಕೇರಳ ಸ್ಟೇಟ್ ಸೆಲ್ಫ್ ಹೆಲ್ಪ್ ಗ್ರೂಪ್ಸ್ ಮಾಡಲ್ಲ. ಸೊ ಇದನ್ನ ನಾವು ಸೆಲ್ಫ್ ಹೆಲ್ಪ್ ಗ್ರೂಪ್ಸ್ ಮಾಡಲು ನಾವು ಡಿಸ್ಕಷನ್ ಮಾಡಿದ್ವಿ. ಒಂದೊಂದು ಸ್ಟೇಟ್ ಅಲ್ಲೂ ಒಂದೊಂದು ಸೆಲ್ಫ್ ಹೆಲ್ಪ್ ಗ್ರೂಪ್ಸ್ ತನ್ನದೇ ಆದ ರೂಲ್ಸ್ ಅಂಡ್ ರೆಗ್ಯುಲೇಷನ್ಸ್ ಮುಖಾಂತರ ಅದು ಆಪರೇಟ್ ಆಗ್ತಾ ಇರುತ್ತೆ. ಸೊ ನೆಕ್ಸ್ಟ್ ಮಹಾರಾಷ್ಟ್ರ ಸ್ಟೇಟ್ ರೂರಲ್ ಲೈವ್ಲಿಹುಡ್ ಮಿಷನ್. ಓಕೆ, ಇದು ಅಷ್ಟೇ ಥ್ರೂ ಸೆಲ್ಫ್ ಹೆಲ್ಪ್ ಗ್ರೂಪ್ಸ್ ಅಥವಾ ಸೆಲ್ಫ್ ಹೆಲ್ಪ್ ಗ್ರೂಪ್ ತರಾನೇ ಇದು ಆಕ್ಟಿವೇಟ್ ಆಗುತ್ತೆ ಅಥವಾ ಆಪರೇಟ್ ಆಗುತ್ತೆ. ಸಿಮಿಲರ್ಲಿ ಬಿಹಾರ್ ಸ್ಟೇಟ್ ರೂರಲ್ ಲೈವ್ಲಿಹುಡ್ ಮಿಷನ್. ಸೊ ಬಿಹಾರ್ ಸ್ಟೇಟ್ ರೂರಲ್ ಲೈವ್ಲಿಹುಡ್ ಮಿಷನ್ ಇದು ಅಷ್ಟೇ ಆ ಒಂದು ಪರ್ಟಿಕ್ಯುಲರ್ ಸ್ಟೇಟ್ ಸ್ಕೀಮ್ ಅಂತಾನೆ ನಾವು ಹೇಳಬಹುದು. ಓಕೆ, ನೆಕ್ಸ್ಟ್ NGOs ಅಂತ ಹೇಳಿದ್ರೆ ನಾನ್ ಗವರ್ನಮೆಂಟಲ್ ಆರ್ಗನೈಸೇಷನ್ಸ್. ಈ ನಾನ್ ಗವರ್ನಮೆಂಟಲ್ ಆರ್ಗನೈಸೇಷನ್ಸ್ ಏನ್ ಆಕ್ಟಿವಿಟಿ ಅಥವಾ ಏನ್ ಆಕ್ಟಿವಿಸಮ್ಸ್ ಅಥವಾ ಏನ್ ಆಕ್ಚುಲಿ ವಾಟ್ ಈಸ್ ದ ಆಕ್ಟಿವಿಟಿ ಅಂತ ಹೇಳ್ಬಿಟ್ಟು ನಾವು ಡಿಸ್ಕಷನ್ ಮಾಡ್ತೀವಿ. ಸೊ ಇಲ್ಲಿ ದ ಪ್ರೆಸೆಂಟ್ ಸ್ಟೇಟ್ ಟುವರ್ಡ್ಸ್ ದ ಸೆಲ್ಫ್ ಹೆಲ್ಪ್ ಗ್ರೂಪ್ಸ್. ಸೊ ಈ ನಾನ್ ಗವರ್ನಮೆಂಟಲ್ ಆರ್ಗನೈಸೇಷನ್ಸ್ ಯಾವ ರೀತಿನಲ್ಲಿ ಪ್ರೆಸೆಂಟ್ಲಿ ದೇ ವಿಲ್ ಬಿ ಸೆಲ್ಫ್ ಹೆಲ್ಪ್ ಗ್ರೂಪ್ಸ್ ಇನ್ ಇಂಡಿಯಾ ಅಂತ ಹೇಳ್ಬಿಟ್ಟು ನಾವು ಡಿಸ್ಕಷನ್ ಮಾಡೋದಾದ್ರೆ, ಜನರಲಿ ಇಟ್ ಪ್ರಮೋಟ್ಸ್ ದಿ ಸೆಲ್ಫ್ ಹೆಲ್ಪ್ ಗ್ರೂಪ್ಸ್ ಫಾರ್ಮೇಶನ್ ಮತ್ತೆ ಸ್ಟ್ರೆಂಥನಿಂಗ್. ಆ ಸೆಲ್ಫ್ ಹೆಲ್ಪ್ ಗ್ರೂಪ್ಸ್ ಫಾರ್ಮೇಶನ್ ಮಾಡೋದಕ್ಕೆ ಮತ್ತೆ ಅದನ್ನ ಇಂಪ್ರೂವ್ಮೆಂಟ್ ಮಾಡೋದಕ್ಕೆ ಈ ನಾನ್ ಗವರ್ನಮೆಂಟಲ್ ಆರ್ಗನೈಸೇಷನ್ಸ್ ಬಂದ್ಬಿಟ್ಟು ಪ್ರಯತ್ನ ಮಾಡ್ತಾ ಇದೆ. ಅದೇ ರೀತಿಯಲ್ಲಿ ಕೆಪಾಸಿಟಿ ಬಿಲ್ಡಿಂಗ್ ಅಂಡ್ ಟ್ರೈನಿಂಗ್. ಸೊ ಎಂಟರ್ಪ್ರಿನರ್ಶಿಪ್ಸ್ ಮತ್ತೆ ಫ್ರಾಂಚೈಸೀಸ್ ಅಥವಾ ಬಿಸ್ನೆಸ್ ನ ಸ್ಟಾರ್ಟ್ ಮಾಡಬೇಕು ಅಂತ ಹೇಳಿದ್ರೆ ಅವ್ರಿಗೆ ಟ್ರೈನಿಂಗ್ಸ್ ನ ಕೊಟ್ಟು ಅವ್ರದ್ದು ಅಂದ್ರೆ ಆ ಕೆಪಾಸಿಟಿ ಬಿಲ್ಡಿಂಗ್, ಆ ಒಂದು ಬಿಸ್ನೆಸ್ ನ ಸ್ಟಾರ್ಟ್ ಮಾಡೋದಕ್ಕೆ ಕೆಪಾಸಿಟಿನ ಬಿಲ್ಡ್ ಮಾಡೋದಕ್ಕೆ ಹೆಲ್ಪ್ ಮಾಡುತ್ತೆ ನಾನ್ ಗವರ್ನಮೆಂಟಲ್ ಆರ್ಗನೈಸೇಷನ್ಸ್. ಓಕೆ, ಸೊ ಸಿಮಿಲರ್ಲಿ ಲೈವ್ಲಿಹುಡ್ ಪ್ರಮೋಷನ್ ಅಂಡ್ ಎಕನಾಮಿಕ್ ಎಂಪವರ್ಮೆಂಟ್. ಸೊ ಎಕನಾಮಿಕ್ ಫೈನಾನ್ಷಿಯಲ್ ಆಗಿ ಅವರು ಡೆವಲಪ್ಮೆಂಟ್ ಆಗಬೇಕು ಅಂತ ಹೇಳಿದ್ರೆ ಅವರು ಮಾಡಿರೋ ಪ್ರಾಡಕ್ಟ್ಸ್ ನ ಗವರ್ನಮೆಂಟ್ ಮುಖಾಂತರ ಪರ್ಚೇಸ್ ಮಾಡಿ ಮತ್ತೆ ಸೇಲ್ ಮಾಡೋ ರೀತಿನಲ್ಲಿ, ಅಂದ್ರೆ ಎಕನಾಮಿಕಲಿ ಎಂಪವರ್ಮೆಂಟ್ ಅಥವಾ ವುಮೆನ್ ಎಂಪವರ್ಮೆಂಟ್ ಗೆ ಈ ಒಂದು ನಾನ್ ಗವರ್ನಮೆಂಟಲ್ ಆರ್ಗನೈಸೇಷನ್ಸ್ ಸಹಾಯ ಮಾಡುತ್ತೆ. ಅಂಡ್ ಸೋಷಿಯಲ್ ಅಂಡ್ ಹೆಲ್ತ್ ಸರ್ವಿಸಸ್, ಇನ್ಶೂರೆನ್ಸ್ ಸರ್ವಿಸಸ್ ಮತ್ತೆ ಸೋಷಿಯಲ್ ಆಗಿ ಡೆವಲಪ್ಮೆಂಟ್ ಮಾಡೋದಕ್ಕೆ ಅವರಿಗೆ ಅಡ್ವೈಸರಿ ಸರ್ವಿಸಸ್ ಮತ್ತೆ ರಿಗಾರ್ಡಿಂಗ್ ಪಾಲಿಸೀಸ್ ಯಾವ್ಯಾವ ತರ ರೂಲ್ಸ್ ಅಂಡ್ ರೆಗ್ಯುಲೇಷನ್ಸ್ ನ ಫಾಲೋ ಮಾಡಬೇಕು. ಅಂಡ್ ಕಮ್ಯುನಿಟಿ ಮೊಬಲೈಸೇಷನ್ ಅಂಡ್ ಅವೇರ್ನೆಸ್. ಸೊ ಇನ್ ಕೇಸ್ ಬಿಸ್ನೆಸ್ ಅಥವಾ ಇನ್ ಕೇಸ್ ಏನಾದ್ರು ಹೆಲ್ತ್ ಇಶ್ಯೂಸ್, ಎಜುಕೇಶನ್ ಫೆಸಿಲಿಟೀಸ್ ಬಗ್ಗೆ ಅವೇರ್ನೆಸ್ ಇಲ್ಲ ಅಂತ ಹೇಳಿದ್ರೆ ಅವೇರ್ನೆಸ್ ಪ್ರೋಗ್ರಾಮ್ಸ್ ನ ಕ್ರಿಯೇಟ್ ಮಾಡೋದು, ಪಾಲಿಸೀಸ್ ಬಗ್ಗೆ, ಅಡ್ವೊಕೇಸಿ ಬಗ್ಗೆ, ಲೀಗಲ್ ರೂಲ್ಸ್ ಅಂಡ್ ರೆಗ್ಯುಲೇಷನ್ಸ್ ಬಗ್ಗೆ ಯಾವ ರೀತಿನಲ್ಲಿ ಇರಬೇಕು, ಯಾವ ರೀತಿನಲ್ಲಿ ಇಶ್ಯೂಸ್ ಬಂದ್ರೆ ಯಾವ ರೀತಿನಲ್ಲಿ ಸಾಲ್ವ್ ಮಾಡ್ಕೋಬೇಕು ಅಂತ ಹೇಳ್ಬಿಟ್ಟು ಅವೇರ್ನೆಸ್ ಎಲ್ಲ ಕ್ರಿಯೇಟ್ ಮಾಡ್ತಾ ಬರುತ್ತೆ. ಸಿಮಿಲರ್ಲಿ ನೆಟ್ವರ್ಕಿಂಗ್ ಅಂಡ್ ಕೊಲಾಬರೇಷನ್ಸ್. ಸೊ ಒಂದು ಸೆಲ್ಫ್ ಹೆಲ್ಪ್ ಗ್ರೂಪ್ಸ್ ಇಂದ ಇನ್ನೊಂದು ಸೆಲ್ಫ್ ಹೆಲ್ಪ್ ಗ್ರೂಪ್ಸ್ ಗೆ ಕೊಲಾಬರೇಷನ್ ಆಗಿ ಅವರ ಇನ್ಫಾರ್ಮೇಶನ್ಸ್ ಮತ್ತೆ ಐಡಿಯಾಸ್ ಮತ್ತೆ ಬೇರೆ ಬೇರೆ ಸ್ಟೇಟ್ಸ್ ಮುಖಾಂತರ ಮಾಡೆಲ್ಸ್ ಮುಖಾಂತರ ನೆಟ್ವರ್ಕಿಂಗ್ ಅಂತ ಹೇಳಿದ್ರೆ ಒಬ್ರಿಗೆ ಜಾಯಿನ್ ಮಾಡಿ ಅಂದ್ರೆ ಇನ್ಫಾರ್ಮೇಶನ್ಸ್ ನ ಎಕ್ಸ್ಚೇಂಜ್ ಮಾಡ್ಕೊಳ್ಳೋದು, ಐಡಿಯಾಸ್ ನ ಎಕ್ಸ್ಚೇಂಜ್ ಮಾಡ್ಕೊಳ್ಳೋದು ಥ್ರೂ ದ ಕೊಲಾಬರೇಷನ್ ಆಫ್ ದ ವೇರಿಯಸ್ ಸೆಲ್ಫ್ ಹೆಲ್ಪ್ ಗ್ರೂಪ್ಸ್. ಸೊ ಈ ತರ ಕೊಲಾಬರೇಷನ್ ಮಾಡೋದ್ರಿಂದ ಐಡಿಯಾಸ್ ಎಕ್ಸ್ಚೇಂಜ್ ಆಗುತ್ತೆ, ಇನ್ನು ಬಿಸ್ನೆಸ್ ಅಥವಾ ಎಕನಾಮಿಕ್ ಆಗಿ ಮತ್ತೆ ಸೋಷಿಯಲ್ ಆಗಿ ಅಪ್ಲಿಫ್ಟ್ ಆಗಬಹುದು ಅನ್ನೋ ಉದ್ದೇಶದಿಂದ ಈ ಒಂದು ನಾನ್ ಗವರ್ನಮೆಂಟಲ್ ಆರ್ಗನೈಸೇಷನ್ಸ್ ಬಂದ್ಬಿಟ್ಟು ಸೆಲ್ಫ್ ಹೆಲ್ಪ್ ಗ್ರೂಪ್ಸ್ ಗೆ ಹೆಲ್ಪ್ ಮಾಡೋದಕ್ಕೆ ಪ್ರಯತ್ನ ಪಡ್ತಾ ಇದೆ. ಓಕೆ, ಸೊ ಸಿಮಿಲರ್ಲಿ ಪ್ರೆಸೆಂಟ್ ಸ್ಟೇಟ್ ಯಾವ ರೀತಿನಲ್ಲಿ ಇದೆ ನಮ್ಮ ಇಂಡಿಯಾನಲ್ಲಿ ಅಂತ ಹೇಳಿದ್ರೆ ಸೆಲ್ಫ್ ಹೆಲ್ಪ್ ಗ್ರೂಪ್ಸ್ ಅಥವಾ ಇನ್ನೊಂದು ನಾನ್ ಗವರ್ನಮೆಂಟಲ್ ಆರ್ಗನೈಸೇಷನ್ ಸೆಲ್ಫ್ ಹೆಲ್ಪ್ ಗ್ರೂಪ್ಸ್ ಯಾವ ರೀತಿನಲ್ಲಿ ಹೆಲ್ಪ್ ಮಾಡ್ತಿದೆ ಅಂತ ಹೇಳಿದ್ರೆ ಓವರ್ 5 ಮಿಲಿಯನ್ ಸೆಲ್ಫ್ ಹೆಲ್ಪ್ ಗ್ರೂಪ್ಸ್ ಇನ್ ಇಂಡಿಯಾ. ಸೊ 5 ಮಿಲಿಯನ್ ಸೆಲ್ಫ್ ಹೆಲ್ಪ್ ಗ್ರೂಪ್ಸ್ ಅಷ್ಟು ಇಂಡಿಯಾನಲ್ಲಿ ಇದೆ. ಸೊ ಈ ಒಂದು ಸೆಲ್ಫ್ ಹೆಲ್ಪ್ ಗ್ರೂಪ್ಸ್ ಬಂದ್ಬಿಟ್ಟು 50 ಮಿಲಿಯನ್ ಹೌಸ್ ಹೋಲ್ಡ್ಸ್ ನ ಕವರ್ ಮಾಡಿದೆ. ಓಕೆ, ಸೊ 50 ಮಿಲಿಯನ್ ಹೌಸ್ ಹೋಲ್ಡ್ಸ್ ನ ಕವರ್ ಮಾಡಿದೆ. ಸಿಮಿಲರ್ಲಿ 70% ಆಫ್ ಸೆಲ್ಫ್ ಹೆಲ್ಪ್ ಗ್ರೂಪ್ಸ್ ಆರ್ ವುಮನ್ ಲೀಡ್. ಸೊ ಮ್ಯಾಕ್ಸಿಮಮ್ ಸೆಲ್ಫ್ ಹೆಲ್ಪ್ ಗ್ರೂಪ್ಸ್ ಅಲ್ಲಿ ವುಮೆನ್ಸ್ ಇರೋದ್ರಿಂದ 70% ಇಂಡಿಯಾನಲ್ಲಿ ಕವರ್ ಮಾಡಿದೆ ಈ ಸೆಲ್ಫ್ ಹೆಲ್ಪ್ ಗ್ರೂಪ್ಸ್ ಅಲ್ಲಿ ಅಂತ ಹೇಳ್ಬಿಟ್ಟು ಹೇಳಬಹುದು. ಸೊ ಸಿಮಿಲರ್ಲಿ ಸೆಲ್ಫ್ ಹೆಲ್ಪ್ ಗ್ರೂಪ್ಸ್ ಹ್ಯಾವ್ ಆಕ್ಸೆಸ್ಡ್ 1.5 ಟ್ರಿಲಿಯನ್ ಇನ್ ಕ್ರೆಡಿಟ್ ಫ್ರಮ್ ಬ್ಯಾಂಕ್ಸ್ ಅಂತ ಹೇಳ್ಬಿಟ್ಟು ಕರಿತೀವಿ. ಓಕೆ, ಬ್ಯಾಂಕ್ಸ್ ಇಂದ ಡಿಸ್ಟ್ರಿಕ್ಟ್ ಕೋಆಪರೇಟಿವ್ ಸೊಸೈಟಿ ಅಥವಾ ಕೋಆಪರೇಟಿವ್ ಬ್ಯಾಂಕ್ಸ್, ಈ ತರ ಈ ಬ್ಯಾಂಕ್ಸ್ ಯಾವ್ಯಾವ್ದು ಸೆಲ್ಫ್ ಹೆಲ್ಪ್ ಗ್ರೂಪ್ಸ್ ಗೆ ಲೋನ್ಸ್ ಅಂಡ್ ಅಡ್ವಾನ್ಸಸ್ ಕೊಡುತ್ತೋ ಆ ಒಂದು ಬ್ಯಾಂಕ್ಸ್ ಅಲ್ಲಿ 1.5 ಟ್ರಿಲಿಯನ್
ಅಷ್ಟು ಕ್ರೆಡಿಟ್ ನ ತಗೊಂಡಿದೆ ಸೆಲ್ಫ್ ಹೆಲ್ಪ್ ಗ್ರೂಪ್ಸ್ ಅಂತ ಹೇಳ್ಬಿಟ್ಟು. ಸೊ ಜನರಲಿ ಇದರಿಂದಾನೇ ಗೊತ್ತಾಗಿದೆ ಲೋನ್ಸ್ ತಗೊಂಡಿದೆ. ಸೊ ಲೋನ್ಸ್ ತಗೊಂಡು ರೆಸ್ಪೆಕ್ಟಿವ್ ಅಥವಾ ಪ್ರೊಡಕ್ಟಿವ್ ಆಕ್ಟಿವಿಟೀಸ್ಗೆ ಉಪಯೋಗ ಮಾಡ್ಕೊಳ್ತಿದೆ ಅಂತ ಹೇಳ್ಬಿಟ್ಟು ಗೊತ್ತಾಗುತ್ತೆ. ಸೊ ಸಿಮಿಲರ್ಲಿ ದ ಸೆಲ್ಫ್ ಹೆಲ್ಪ್ ಗ್ರೂಪ್ಸ್ ಹ್ಯಾವ್ ಕ್ರಿಯೇಟೆಡ್ 10 ಮಿಲಿಯನ್ ಲೈವ್ಲಿಹುಡ್ಸ್ ಅಂತ ಹೇಳ್ಬಿಟ್ಟು ಕರೀಬಹುದು. ಸೊ ಜನರಲ್ ಆಗಿ 10 ಮಿಲಿಯನ್ಸ್ ಅಷ್ಟು ವುಮೆನ್ ಎಂಪವರ್ಮೆಂಟ್ ಅಥವಾ ವುಮೆನ್ ಫೈನಾನ್ಷಿಯಲ್ ಆಗಿ ಸೋಷಿಯಲ್ ಆಗಿ ಅಪ್ಲಿಫ್ಟ್ಮೆಂಟ್ ಮಾಡೋದಕ್ಕೆ ಸಹಾಯ ಮಾಡ್ತಿದೆ ಈ ಒಂದು ಸೆಲ್ಫ್ ಹೆಲ್ಪ್ ಗ್ರೂಪ್ಸ್ ಅಂತ ಹೇಳ್ಬಿಟ್ಟು ಕರಿಬಹುದು. ಇಟ್ ಇನ್ಕ್ರೀಸಸ್ ದ ಸೋಷಿಯಲ್ ಅಂಡ್ ಎಕನಾಮಿಕ್ ಎಂಪವರ್ಮೆಂಟ್ ಫಾರ್ ದ ಮಾರ್ಜಿನಲೈಸ್ಡ್ ಕಮ್ಯುನಿಟೀಸ್. ಯಾರು ರೂಲ್ಸ್ ಅಂಡ್ ರೆಗ್ಯುಲೇಷನ್ಸ್ ಮತ್ತೆ ಸರ್ವಿಸಸ್ ಇಂದ ಲ್ಯಾಕ್ ಇರ್ತಾರೋ ಅವ್ರಿಗೆ, ಅಥವಾ ಮಾರ್ಜಿನಲೈಸ್ಡ್ ಕಮ್ಯುನಿಟೀಸ್ ಅಥವಾ ಅನ್ಡಿಸರ್ವ್ಡ್ ಪೀಪಲ್ಸ್ ಯಾರು ಇರ್ತಾರೋ, ಸೊ ಅವ್ರಿಗೆ ಎಕನಾಮಿಕ್ ಆಗಿ ಡೆವಲಪ್ಮೆಂಟ್ ಮಾಡೋದಕ್ಕೆ ಈ ಸೆಲ್ಫ್ ಹೆಲ್ಪ್ ಗ್ರೂಪ್ಸ್ ಹೆಲ್ಪ್ ಆಗ್ತಿದೆ ಅಂತಾನೆ ನಾವು ಹೇಳ್ಬೋದು. ದಿಸ್ ಇಸ್ ದ ಪ್ರೆಸೆಂಟ್ ಸ್ಟೇಟ್ ಆಫ್ ಸೆಲ್ಫ್ ಹೆಲ್ಪ್ ಗ್ರೂಪ್ಸ್ ಇನ್ ಇಂಡಿಯಾ. ನೆಕ್ಸ್ಟ್ ಜನರಲ್ ಎಕ್ಸಾಂಪಲ್ಸ್ ನ ಇಲ್ಲಿ ಮೆನ್ಷನ್ ಮಾಡಿದ್ದೀನಿ. ನೋಟಬಲ್ NGOs ವರ್ಕಿಂಗ್ ವಿತ್ ಸೆಲ್ಫ್ ಹೆಲ್ಪ್ ಗ್ರೂಪ್ಸ್. ಯಾವ NGOs ಅಂದ್ರೆ ನಾನ್ ಗವರ್ನಮೆಂಟಲ್ ಆರ್ಗನೈಸೇಷನ್ಸ್ ಬಂದ್ಬಿಟ್ಟು ಸೆಲ್ಫ್ ಹೆಲ್ಪ್ ಗ್ರೂಪ್ಸ್ ಜೊತೆಗೆ ವರ್ಕ್ ಮಾಡ್ತಿದೆ ಅಂತ ಹೇಳಿದ್ರೆ, ಪ್ರೆಸೆಂಟ್ಲಿ ಈಗ ಸೆಲ್ಫ್ ಎಂಪ್ಲಾಯ್ಡ್ ವುಮೆನ್ ಅಸೋಸಿಯೇಷನ್ ಅಂತ ಹೇಳ್ಬಿಟ್ಟು, ಇದನ್ನ ಶಾರ್ಟ್ ಫಾರ್ಮ್ ಸೇವಾ ಅಂತ ಕರಿತೀವಿ ನಾವು, ಪ್ರಧಾನ್ ಅಂತ ಹೇಳ್ಬಿಟ್ಟು, ಪ್ರೊಫೆಷನಲ್ ಅಸಿಸ್ಟೆನ್ಸ್ ಫಾರ್ ಡೆವಲಪ್ಮೆಂಟ್ ಆಕ್ಷನ್. ಸೊ ಇದು ಜನರಲ್ ಆಗಿ ಒಂದೊಂದು ಏಜೆನ್ಸೀಸ್ ಇಟ್ಕೊಂಡಿರ್ತಾರೆ ತಾಲೂಕ್ ಲೆವೆಲ್ ಅಲ್ಲಿ ಮತ್ತೆ ಸ್ಟೇಟ್ ಲೆವೆಲ್ ಅಲ್ಲಿ. ಸೊ ಈ ಒಂದು ಏಜೆನ್ಸೀಸ್ ಅಥವಾ ಈ ಒಂದು ನೋಟಬಲ್ NGOs ಬಂದ್ಬಿಟ್ಟು ಸಹಾಯ ಮಾಡ್ತಾ ಇರ್ತದೆ ಸೆಲ್ಫ್ ಹೆಲ್ಪ್ ಗ್ರೂಪ್ಸ್. ನಿಮಗೆ ಯಾವ ರೀತಿನಲ್ಲಿ ಲೋನ್ಸ್ ಅಂಡ್ ಅಡ್ವಾನ್ಸಸ್ ಎಲ್ಲಿ ಸಿಗುತ್ತೆ, ಏನ್ ಅಡ್ವೊಕಸಿ ಸರ್ವಿಸಸ್ ಮತ್ತೆ ಪಾಲಿಸಿ ಸರ್ವಿಸಸ್, ಯಾವ ರೀತಿನಲ್ಲಿ ಇಂಟ್ರೆಸ್ಟ್ ರೇಟ್ಸ್ ಅಫೆಕ್ಟ್ ಆಗುತ್ತೆ, ನೀವು ಯಾವ ರೀತಿನಲ್ಲಿ ಅದನ್ನು ಯೂಸ್ ಮಾಡ್ಕೋಬೇಕು, ಯಾವ ರೀತಿನಲ್ಲಿ ರೀಪೇಮೆಂಟ್ ಮಾಡಬೇಕು, ಕಂಪ್ಲೀಟ್ ಆಗಿ ಎಲ್ಲಾ ಇನ್ಫಾರ್ಮೇಶನ್ಸ್ ಈ NGOs ಅಥವಾ ಈ ಏಜೆನ್ಸೀಸ್ ನಮಗೆ ಕೊಡ್ತಾ ಬರುತ್ತೆ. ಅಂಡ್ ಕೇರ್ ಇಂಡಿಯಾ, ಆಕ್ಸ್ಫ್ಯಾಮ್ ಇಂಡಿಯಾ, ಆಕ್ಷನ್ ಏಡ್ ಇಂಡಿಯಾ, ಸೇವ್ ದ ಚಿಲ್ಡ್ರನ್ ಇಂಡಿಯಾ ಅಂಡ್ ವರ್ಲ್ಡ್ ವಿಷನ್ ಇಂಡಿಯಾ ಇವೆಲ್ಲ ನಾನ್ ಗವರ್ನಮೆಂಟಲ್ ಆರ್ಗನೈಸೇಷನ್ಸ್. ಸೊ ಇಲ್ಲೂ ಅಷ್ಟೇ ಕೋಲಾರಲ್ಲಿ ಗುರುಮೆಶ್ ಹತ್ರ ಪ್ರಧಾನ್ ಮತ್ತೆ ಈ ಸೇವಾ ಅಂತ ಹೇಳ್ಬಿಟ್ಟು ಒಂದು NGOs ಇದೆ. ಸೊ ಜನರಲ್ ಆಗಿ ಈ ಒಂದು ಏಜೆನ್ಸೀಸ್ ಮುಖಾಂತರ ನಾವು ಇನ್ಫಾರ್ಮೇಶನ್ಸ್ ನಾವು ತಿಳ್ಕೊಬಹುದು. ಸೆಲ್ಫ್ ಹೆಲ್ಪ್ ಗ್ರೂಪ್ಸ್ ಯಾವ ರೀತಿನಲ್ಲಿ ಇರುತ್ತೆ, ಯಾವ ರೀತಿನಲ್ಲಿ ನಡೀತಿದೆ, ಎಷ್ಟು ಸೆಲ್ಫ್ ಹೆಲ್ಪ್ ಗ್ರೂಪ್ಸ್ ಇದೆ ಅಂತ ಹೇಳ್ಬಿಟ್ಟು. ಓಕೆ, ಸೊ ಇದು ನೋಟಬಲ್ NGOs ಅಂತ ನಾವು ಹೇಳಬಹುದು. ಸೊ ಸಿಮಿಲರ್ಲಿ ನೌ ವಿ ಆರ್ ಗೋಯಿಂಗ್ ಟು ಡಿಸ್ಕಸ್ ದ ರೋಲ್ ಆಫ್ NGOs ಇನ್ ರೂರಲ್ ಡೆವಲಪ್ಮೆಂಟ್. ಆಕ್ಚುಲ್ ಆಗಿ ಈ ನಾನ್ ಗವರ್ನಮೆಂಟಲ್ ಆರ್ಗನೈಸೇಷನ್ಸ್ ಬಂದ್ಬಿಟ್ಟು ರೂರಲ್ ಡೆವಲಪ್ಮೆಂಟ್ ಗೆ ಸಹಾಯ ಮಾಡ್ತಿದ್ಯಾ ಇಲ್ವಾ ಅಂತ ನಾವು ಈಗ ಡಿಸ್ಕಷನ್ ಮಾಡ್ತೀವಿ. ಸೊ ನಿಮ್ಮ ಏರಿಯಾಗಳಲ್ಲಿ ನೀವು ನೋಡಿರಬಹುದು ಈ ಒಂದು ಸೆಲ್ಫ್ ಹೆಲ್ಪ್ ಗ್ರೂಪ್ಸ್ ಅಲ್ಲಿ ಯಾವ ರೀತಿನಲ್ಲಿ ಮೀಟಿಂಗ್ಸ್ ನ ಮಾಡ್ತಾರೆ, ವೀಕ್ಲಿ ಮತ್ತೆ ಮಂತ್ಲಿ ಈ ತರ ಮೀಟಿಂಗ್ಸ್ ನ ಮಾಡಿ ಏನೇನೆಲ್ಲ ಡಿಸ್ಕಷನ್ ಮಾಡ್ತಾರೆ, ಕೆಲವೊಂದು ಗೈಡೆನ್ಸ್ ನ ಕೊಡ್ತಾ ಇರ್ತಾರೆ ಲೀಡರ್ಸ್ ನ ಬಂದು ಅಥವಾ ಲೀಡರ್ಸ್ ಬಂದು ಅಥವಾ ಅಥಾರಿಟೀಸ್ ಬಂದು. ಓಕೆ, ಸೊ ಅಥವಾ ಮ್ಯಾನೇಜರ್ ಬಂದ್ಬಿಟ್ಟು ಯಾವ ರೀತಿನಲ್ಲಿ ಲೋನ್ಸ್ ನ ತಗೋಬೇಕು, ಯಾವ ರೀತಿನಲ್ಲಿ ನೀವು ಯುಟಿಲೈಸ್ ಮಾಡ್ಕೋಬೇಕು ಅಂತ ಹೇಳ್ಬಿಟ್ಟು. ಕರೆಕ್ಟ್ ಅಲ್ವಾ? ಸೊ ಇದಾದ್ರ ಜೊತೆಗೆ ನಾವು ರೋಲ್ ಆಫ್ NGOs ಇನ್ ರೂರಲ್ ಡೆವಲಪ್ಮೆಂಟ್ ನ ಡಿಸ್ಕಷನ್ ಮಾಡ್ತಿದೀವಿ. ಸೊ ಜನರಲಿ ವಿ ಕ್ಯಾನ್ ರೈಟ್ ಯಾವ ರೀತಿನಲ್ಲಿ ರೋಲ್ಸ್ ಅಂಡ್ ಅಡ್ವಾನ್ಸಸ್ ಅಥವಾ ಇನ್ ಕೇಸ್ ನೀಡ್ಸ್ ಏನಾದ್ರು ಅಡ್ವಾಂಟೇಜಸ್ ಅಂದ್ರೆ ನೀಡ್ಸ್ ಆಫ್ NGOs ಇನ್ ರೂರಲ್ ಡೆವಲಪ್ಮೆಂಟ್, ಇಂಟರ್ಫೇಸ್ ಬಿಟ್ವೀನ್ ದ ನಾನ್ ಗವರ್ನಮೆಂಟಲ್ ಆರ್ಗನೈಸೇಷನ್ಸ್ ಅಂಡ್ ಗವರ್ನಮೆಂಟಲ್ ಆರ್ಗನೈಸೇಷನ್ಸ್ ಜೊತೆಗೆ ನಾವು ಡಿಸ್ಕಷನ್ ಮಾಡ್ತೀವಿ. ಯಾವ ರೀತಿನಲ್ಲಿ NGOs ಅಂಡ್ ನಾನ್ NGOs ದಟ್ ಈಸ್ ಗವರ್ನಮೆಂಟಲ್ ಆರ್ಗನೈಸೇಷನ್ಸ್ ರೂರಲ್ ಡೆವಲಪ್ಮೆಂಟ್ ಗೆ ಸಹಾಯ ಮಾಡ್ತಿದ್ಯಾ ಇಲ್ವಾ ಅಂತ. ಡೆಫಿನೆಟ್ಲಿ ಇಟ್ ವಿಲ್ ಬಿ ಗೋಯಿಂಗ್ ಟು ಹೆಲ್ಪ್ ದ rural people for the rural development. Correct alva? So generally we can say that is agricultural support and sustainability. So ee ಒಂದು ನಾನ್ ಗವರ್ನಮೆಂಟಲ್ ಆರ್ಗನೈಸೇಷನ್ಸ್ ಸೆಲ್ಫ್ ಹೆಲ್ಪ್ ಗ್ರೂಪ್ಸ್ ಮುಖಾಂತರ ಆಕ್ಟಿವೇಟ್ ಆಗೋದ್ರಿಂದ ಅಥವಾ ಪರ್ಫಾರ್ಮ್ ಅಥವಾ ಆಪರೇಟ್ ಆಗೋದ್ರಿಂದ ಈ ನಾನ್ ಗವರ್ನಮೆಂಟಲ್ ಆರ್ಗನೈಸೇಷನ್ಸ್ ಮತ್ತೆ ಗವರ್ನಮೆಂಟಲ್ ಆರ್ಗನೈಸೇಷನ್ಸ್ ಎರಡು ಸಹಾಯ ಮಾಡುತ್ತೆ. ಯಾವ್ದಕ್ಕಾಗಿ ಸಹಾಯ ಮಾಡುತ್ತೆ ಅಂತ ಹೇಳಿದ್ರೆ ಅಗ್ರಿಕಲ್ಚರಲ್ ಗೆ ಸಪೋರ್ಟ್ ಮಾಡುತ್ತೆ ಅಂಡ್ ಅಗ್ರಿಕಲ್ಚರಲ್ ಸಸ್ಟೈನಬಿಲಿಟಿ, ಪ್ರಾಫಿಟ್ ಸಸ್ಟೈನಬಿಲಿಟಿ ಅಥವಾ ಇನ್ ಕೇಸ್ ಸಸ್ಟೈನಬಿಲಿಟಿನ ಮೇಂಟೈನ್ ಮಾಡ್ಕೊಳ್ಳೋದಕ್ಕೆ ಸಹಾಯ ಮಾಡುತ್ತೆ ಅಂತಾನೆ ನಾವು ಹೇಳ್ಬೋದು. ಹಿಯರ್ ಯು ಸಿ the non-governmental organizations perform a very important function for the supporting and advancing the sustainable farming methods and such as organic farming ಅಥವಾ crop diversification ಮಾಡೋದಾಗ್ಲಿ, organic farming ಮಾಡೋದಾಗ್ಲಿ, ಅಥವಾ ವಾಟರ್ ಸಪ್ಲೈಸ್ ಅಥವಾ ವಾಟರ್ ಮ್ಯಾನೇಜ್ಮೆಂಟ್ ಸ್ಟ್ರಾಟಜಿಸ್ ಯಾವ ತರ ಯುಟಿಲೈಸ್ ಮಾಡ್ಕೋಬೇಕು. ಈ ಕೆಲವೊಂದು ಬೋರ್ನ ಹಾಕ್ಸಿ ಬೋರಲ್ಲಿ ನೀರು ಬರ್ತಾ ಇರೋದಿಲ್ಲ. ಸೊ ಅದರಲ್ಲಿ ಅದನ್ನ ಡೆವಲಪ್ಮೆಂಟ್ ಮಾಡೋದಕ್ಕೆ ಅಥವಾ ಆ ಸ್ಟ್ರಾಟಜಿಸ್ ಇನ್ ಕೇಸ್ ಬೋರ್ನ ಹಾಕ್ಸೋದಕ್ಕೆ ಯಾವ್ಯಾವ ರೀತಿನಲ್ಲಿ ಸ್ಟ್ರಾಟಜಿಸ್ ನ ಫಾಲೋ ಮಾಡಬೇಕು ಈ ರೀತಿನೆಲ್ಲ ಸಹಾಯ ಮಾಡ್ತಾ ಬರುತ್ತೆ ನಾನ್ ಗವರ್ನಮೆಂಟಲ್ ಆರ್ಗನೈಸೇಷನ್ಸ್. ಓಕೆ, ಅಂಡ್ ಆಲ್ಸೋ ದೇ ವಿಲ್ ಗಿವ್ ದ ಟ್ರೈನಿಂಗ್ಸ್. ಸೊ ಟ್ರೈನಿಂಗ್ಸ್ ಯಾವ ರೀತಿನಲ್ಲಿ ಅದನ್ನ ಯೂಸ್ ಮಾಡ್ಕೋಬೇಕು, ಯಾವ ತರ ಸ್ಟ್ರಾಟಜಿಸ್ ನ ನಾವು ಅಪ್ಲೈ ಮಾಡ್ಕೋಬೇಕು, ಸೊ ಯಾವ ರೀತಿನಲ್ಲಿ ರಾ ಮೆಟೀರಿಯಲ್ಸ್ ನಾವು
ಪರ್ಚೇಸ್ ಮಾಡಬೇಕು, ಯಾವ ರೀತಿನಲ್ಲಿ ಅದನ್ನ ಸಪ್ಲೈ ಮಾಡಬೇಕು, ಯಾವ ರೀತಿನಲ್ಲಿ ಅದನ್ನ ಮೇಂಟೈನ್ ಮಾಡಬೇಕು. ಓಕೆ, ಸೊ ಅಂಡ್ ಆಲ್ಸೋ ಈ ನಾನ್ ಗವರ್ನಮೆಂಟಲ್ ಆರ್ಗನೈಸೇಷನ್ಸ್ ವಿತೌಟ್ ಬ್ರೋಕರ್ಸ್ ಲಿಂಕ್ ಮಾಡಿಕೊಡ್ತಾರೆ ಫಾರ್ಮರ್ಸ್ಗೆ ಡೈರೆಕ್ಟ್ ಆಗಿ. ಸೊ ಅವರು ಪ್ರೊಡಕ್ಷನ್ ಮಾಡಿರೋ ಪ್ರಾಡಕ್ಟ್ಸ್ಗೆ ಅಥವಾ ಕ್ರಾಪ್ಸ್ಗೆ ಡೈರೆಕ್ಟ್ ಆಗಿ ಸೇಲ್ ಮಾಡೋ ರೀತಿನಲ್ಲಿ ಹೆಲ್ಪ್ ಮಾಡುತ್ತೆ. ಸೊ ಇದರಿಂದ ಅವ್ರಿಗೆ ಇನ್ಕಮ್ಸು ಸಹ ಬರ್ತಾ ಇರುತ್ತೆ. ಅಂಡ್ ಸಿಮಿಲರ್ಲಿ ಹೆಲ್ತ್ ಕೇರ್ ಅಂಡ್ ಆಕ್ಸೆಸ್ ಅಂಡ್ ಇಂಪ್ರೂವ್ಮೆಂಟ್. ಸೊ ಇಲ್ಲಿ ಕಮ್ಯುನಿಟೀಸ್ ನಲ್ಲಿ ಹೆಲ್ತ್ ಕೇರ್ ಇನ್ಫ್ರಾಸ್ಟ್ರಕ್ಚರ್ ನ ಒಂದು ಬಿಲ್ಡ್ ಮಾಡ್ಕೊಡೋದಕ್ಕೆ ಈ ಒಂದು ನಾನ್ ಗವರ್ನಮೆಂಟಲ್ ಆರ್ಗನೈಸೇಷನ್ಸ್ ಮತ್ತೆ ಗವರ್ನಮೆಂಟಲ್ ಆರ್ಗನೈಸೇಷನ್ಸ್ ಪ್ರಯತ್ನ ಪಡ್ತಿದೆ. So, in non-governmental organizations have need to give the people access to clinics by introducing the mobile services. So, mobile services na activate ಮಾಡೋದ್ರ ಜೊತೆಗೆ ಅಂದ್ರೆ ಕ್ಲಿನಿಕ್ಸ್ ಹೆಲ್ತ್ ಕೇರ್ ಇನ್ ಕೇಸ್ ಇಮಿಡಿಯೇಟ್ ಹೆಲ್ತ್ ಇಶ್ಯೂಸ್ ಏನಾದ್ರು ಬಂತು ಅಂತ ಹೇಳಿದ್ರೆ ಈ ರೂರಲ್ ಅಲ್ಲಿ ಮ್ಯಾಕ್ಸಿಮಮ್ ಸಿಟಿಗೆ ಅಥವಾ ಡಿಸ್ಟ್ರಿಕ್ಟ್ ಹಾಸ್ಪಿಟಲ್ಸ್ಗೆ ಹೋಗ್ತಾ ಇರ್ತಾರೆ, ಕರೆಕ್ಟ್ ಅಲ್ವಾ? ಸೊ ಜನರಲಿ ಈ ಒಂದು ವಿಲೇಜಸ್ ಅಲ್ಲಿ ಪ್ರೈಮರಿ ಹೆಲ್ತ್ ಸೆಂಟರ್ಸ್ ಅಂತ ಹೇಳಿ ಬರುತ್ತೆ. ಸೊ ನಾನ್ ಗವರ್ನಮೆಂಟಲ್ ಆರ್ಗನೈಸೇಷನ್ಸ್ ಮುಖಾಂತರ ಈಗ ಗವರ್ನಮೆಂಟ್ ಅಥವಾ ಸ್ಟೇಟ್ ಗವರ್ನಮೆಂಟ್ ಇನಿಷಿಯೇಟಿವ್ ತಗೊಂಡು ಪ್ರೈಮರಿ ಹೆಲ್ತ್ ಸೆಂಟರ್ಸ್ ಅಂತ ಹೇಳ್ಬಿಟ್ಟು ಎಸ್ಟಾಬ್ಲಿಷ್ಮೆಂಟ್ ಮಾಡಿದೆ. ಜನರಲ್ ಆಗಿ ನಾವು ಹೇಳ್ಬೇಕಂತಾದ್ರೆ ಸಿಟಿಗಿಂತ ವಿಲೇಜಸ್ ಅಲ್ಲಿ ಈ ಪ್ರೈಮರಿ ಹೆಲ್ತ್ ಸೆಂಟರ್ಸ್ ತುಂಬಾ ಆಕ್ಟಿವೇಟ್ ಆಗಿ ಅಥವಾ ತುಂಬಾ ಚೆನ್ನಾಗಿ ಪರ್ಫಾರ್ಮ್ ಮಾಡ್ತಿರುತ್ತೆ. ಏನೇ ಹೆಲ್ತ್ ಇಶ್ಯೂಸ್ ಬಂದ್ರೆ ಫ್ರೀ ಆಫ್ ಕಾಸ್ಟ್ ಜೊತೆಗೆ ಮೆಡಿಸಿನ್ಸ್ ಕೊಡೋದು ಅಥವಾ ಅವ್ರಿಗೆ ಅವೇರ್ನೆಸ್ ಪ್ರೋಗ್ರಾಮ್ಸ್ ನ ಕೊಡೋದು ಸ್ಕೂಲ್ಸ್ ಅಲ್ಲಿ ಮತ್ತೆ ವಿಲೇಜಸ್ ಅಲ್ಲಿ ಡೆಫಿನೆಟ್ಲಿ ಮಾಡ್ತಾ ಬಂದಿದೆ. ಓಕೆ, ಸೊ ಅದು ಜಾಸ್ತಿ ಪ್ರಮೋಟ್ ಆಗಿಲ್ಲ ಅಷ್ಟೇ. So, but they are performing well. Okay, and also the state government takes the well initiative in providing the awarenesses and maintaining the cleanliness. Okay, so ಈ ರೀತಿನಲ್ಲಿ ಇಂಪ್ರೂವಿಂಗ್ ದ ಸ್ಯಾನಿಟೇಷನ್ ಫೆಸಿಲಿಟೀಸ್ ಅಂದ್ರೆ ಹೈಜೀನ್ ಆಗಿ ಇರೋ ರೀತಿನಲ್ಲಿ. ಓಕೆ, ಸೊ ಈ ಒಂದು ಮನೆಗಳಲ್ಲಿ ಡ್ರಮ್ಸ್ ನ ಇಟ್ಟು ಅಥವಾ ಟೈರ್ಸ್ ನ ಇಟ್ಟು ಅದರಲ್ಲಿ ನೀರು ತುಂಬಾ ದಿನದಿಂದ ಇದ್ದು ಲಾರ್ವಾಸ್ ಬಂದ್ಬಿಟ್ಟು ಪ್ರೊಡ್ಯೂಸ್ ಆಗುತ್ತೆ. ಸೊ ಅದನ್ನ ಕ್ಲೀನ್ ಯಾವ ರೀತಿನಲ್ಲಿ ಮಾಡ್ಕೋಬೇಕು, ಯಾವ ರೀತಿನಲ್ಲಿ ಮಲೇರಿಯಾ ಡೆಂಗ್ಯೂ ಬರುತ್ತೆ, ಇದನ್ನೆಲ್ಲ ಅವೇರ್ನೆಸಸ್ ನ ಅಥವಾ ಅವೇರ್ನೆಸ್ ಪ್ರೋಗ್ರಾಮ್ಸ್ ನ ಕ್ರಿಯೇಟ್ ಮಾಡ್ಕೊಳ್ತಾ ಬರ್ತಾ ಇರುತ್ತೆ. ಓಕೆ, ಸೊ ಆ ರೀತಿನಲ್ಲಿ ಈ ಒಂದು ನಾನ್ ಗವರ್ನಮೆಂಟಲ್ ಆರ್ಗನೈಸೇಷನ್ಸ್ ಮತ್ತೆ ಗವರ್ನಮೆಂಟಲ್ ಆರ್ಗನೈಸೇಷನ್ಸ್ ಸಹಾಯ ಮಾಡುತ್ತೆ ಅಂತ ನಾವು ಹೇಳಬಹುದು. ಸೊ ಮತ್ತೆ ಎಜುಕೇಶನಲ್ ಪ್ರೋಗ್ರಾಮ್ಸ್. ಸೊ ಈ ಒಂದು ಎಜುಕೇಶನಲ್ ಪ್ರೋಗ್ರಾಮ್ಸ್ ಅಂದ್ರೆ ಸ್ಕಾಲರ್ಶಿಪ್ಸ್ ಬೇಸ್ ಮೇಲೆ. ಓಕೆ, ಸೊ ಅಂತ ಹೇಳಿದ್ರೆ ಹಿಂಗೆ ಎಜುಕೇಶನ್ ಏನಾದ್ರು ತಗೋಬೇಕು ಅಂತ ಹೇಳಿದ್ರೆ ಎಜುಕೇಶನ್ ಲೋನ್ ಅಂತಾನೆ ಸಿಗುತ್ತೆ ಈ ಸೆಲ್ಫ್ ಹೆಲ್ಪ್ ಗ್ರೂಪ್ಸ್ ಅಲ್ಲಿ ವಿತ್ ರೀಸನಬಲ್ ಅಂಡ್ ಲೋಯೆಸ್ಟ್ ಇಂಟ್ರೆಸ್ಟ್ ರೇಟ್ ಅಂತಾನೆ ನಾವು ಹೇಳಬಹುದು. ಓಕೆ, ಸೊ ಇಲ್ಲಿ ನಾನ್ ಗವರ್ನಮೆಂಟಲ್ ಆರ್ಗನೈಸೇಷನ್ಸ್ ಆರ್ ಫಾರ್ ಫ್ರಂಟ್ ದ ಎಸ್ಟಾಬ್ಲಿಷಿಂಗ್ ದ ಕಮ್ಯುನಿಟಿ ಬೇಸ್ಡ್ ಸ್ಕೂಲ್ಸ್ ಅಂಡ್ ಟೀಚಿಂಗ್ ಟ್ರೈನಿಂಗ್ ಸೆಂಟರ್ಸ್. ಕಮ್ಯುನಿಟಿ ಬೇಸ್ಡ್ ಸ್ಕಿಲ್ಸ್ ಅಥವಾ ಸ್ಕೂಲ್ಸ್ ಅಥವಾ ಸ್ಕಿಲ್ಸ್ ನು ಡೆವಲಪ್ಮೆಂಟ್ ಮಾಡುತ್ತೆ ಥ್ರೂ ಸ್ಕೂಲ್ಸ್, ಕಮ್ಯುನಿಟಿ ಡೆವಲಪ್ಮೆಂಟ್ ಅಥವಾ ಕಮ್ಯುನಿಟಿ ಬೇಸ್ಡ್ ಸ್ಕೂಲ್ಸ್. ಈಗ ಫಾರ್ ಎಕ್ಸಾಂಪಲ್ ಕ್ರಿಶ್ಚಿಯನ್ ಸ್ಕೂಲ್ಸ್ ಅಲ್ವಾ. ಸೊ ಫಾರ್ ಎಕ್ಸಾಂಪಲ್ ಜನರಲ್ ಸ್ಕೂಲ್ಸ್ ಅಂತ ಹೇಳಿ ಬರುತ್ತೆ, ಮತ್ತೆ ಸೆಂಟ್ ಆನ್ಸ್, ಸೊ ಕ್ರಿಶ್ಚಿಯಾನಿಟೀಸ್. ಓಕೆ, ಸೊ ಈ ತರ ಆಲ್ ಅಮೀನ್, ಈ ತರ ಮುಸ್ಲಿಂ ಕಮ್ಯುನಿಟಿ. ಸೊ ಈ ರೀತಿಯಲ್ಲಿ ಕಮ್ಯುನಿಟಿ ಬೇಸ್ಡ್ ಸ್ಕೂಲ್ಸ್. ಯಾಕಂತ ಹೇಳಿದ್ರೆ ಮದರ್ ಟಂಗ್ ಬೇಸ್ ಮೇಲೆ ಅಥವಾ ಮದರ್ ಲ್ಯಾಂಗ್ವೇಜ್ ಬೇಸ್ ಮೇಲೆ ಅವರವರ ಕಮ್ಯುನಿಟಿಗೆ ತಕ್ಕಂತೆ ಅವರವರು ಎಜುಕೇಶನಲ್ ಪ್ರೋಗ್ರಾಮ್ಸ್ ನ ಅಥವಾ ಲಿಟ್ರಸಿ ಪ್ರೋಗ್ರಾಮ್ಸ್ ನ ಕಂಡಕ್ಟ್ ಮಾಡ್ತಾ ಇರುತ್ತೆ. ಓಕೆ, ಅಂಡ್ ಟ್ರೈನಿಂಗ್ ಸೆಂಟರ್ಸ್ ನ ಡೆವಲಪ್ಮೆಂಟ್ ಮಾಡಿ ಕೊಡುತ್ತೆ. ಕ್ವಾಲಿಟಿ ಎಜುಕೇಶನ್ ಕೊಡೋದ್ರ ಜೊತೆಗೂ ಸಹ ಈ ಒಂದು ನಾನ್ ಗವರ್ನಮೆಂಟಲ್ ಆರ್ಗನೈಸೇಷನ್ಸ್ ಮತ್ತೆ ಗವರ್ನಮೆಂಟಲ್ ಆರ್ಗನೈಸೇಷನ್ಸ್ ರೂರಲ್ ಕಮ್ಯುನಿಟೀಸ್ಗೆ ಆದಷ್ಟು ಹೆಲ್ಪ್ ಮಾಡುತ್ತೆ ಫಾರ್ ದ ಅಪ್ಲಿಫ್ಟ್ಮೆಂಟ್ ಆಫ್ ಸೋಷಿಯಲ್ ಅಂಡ್ ಎಕನಾಮಿಕ್ ಸ್ಟೇಟಸ್ ಇನ್ ರೂರಲ್ ಅಂಡ್ ಅರ್ಬನ್ ಆಲ್ಸೋ, ಮೊಬಲೈಸಿಂಗ್ ದ ರಿಸೋರ್ಸಸ್ ಎಫೆಕ್ಟಿವ್ಲಿ. ಸೊ ಇನ್ ಕೇಸ್ ಆ ಒಂದು ಎಕನಾಮಿಕ್ ಅಥವಾ ಸೋಷಿಯಲ್ ಅಪ್ಲಿಫ್ಟ್ಮೆಂಟ್ ಗೋಸ್ಕರ ಈ ಒಂದು ನಾನ್ ಗವರ್ನಮೆಂಟಲ್ ಆರ್ಗನೈಸೇಷನ್ಸ್ ಬಂದ್ಬಿಟ್ಟು ಯಾವ ರೀತಿನಲ್ಲಿ ರಿಸೋರ್ಸಸ್ ನ ಎಫೆಕ್ಟಿವ್ ಆಗಿ ಯುಟಿಲೈಸ್ ಮಾಡ್ಕೋಬೇಕು ಆ ರೀತಿನಲ್ಲಿ ಮಾಡುತ್ತೆ. ಸೊ ಅದ್ರ ಜೊತೆಗೆ ಇವ್ರಿಗೆ ಗ್ರಾಂಟ್ಸ್ ಮತ್ತೆ ಡೊನೇಷನ್ಸ್ ಗೌರ್ಮೆಂಟ್ಸ್ ಕಡೆಯಿಂದ ಸಿಗುತ್ತೆ. ಮತ್ತೆ ಪ್ರೈವೇಟ್ ಆರ್ಗನೈಸೇಷನ್ಸ್ ಅಷ್ಟೇ ಕೆಲವೊಂದು ರೀತಿನಲ್ಲಿ ಸ್ಕಾಲರ್ಶಿಪ್ಸ್ ಕೊಡೋದ್ರ ಮುಖಾಂತರ ಅಥವಾ ರಿಸೋರ್ಸಸ್ ನ ಮೊಬಲೈಸ್ ಮಾಡೋದ್ರಲ್ಲಿ ಇವರಿಗೆ ಹೆಲ್ಪ್ ಮಾಡುತ್ತೆ. ರೂರಲ್ ಪ್ರೋಗ್ರಾಮ್ಸ್ ಮತ್ತೆ ಲಿಂಕ್ ಮಾಡುತ್ತೆ ಬ್ಯಾಂಕ್ಸ್ಗೆ, ಮತ್ತೆ ಯಾರು ಇನ್ ಕೇಸ್ ಪ್ರೊಡಕ್ಷನ್ ಮಾಡಿ ಸೇಲ್ ಮಾಡ್ಬೇಕಂತ ಹೇಳಿದ್ರೆ ಬ್ರೋಕರ್ಸ್ ನ ಲಿಂಕ್ ಮಾಡೋದು ಅಥವಾ ಬ್ಯಾಂಕ್ಸ್ ನ ಲಿಂಕ್ ಮಾಡೋದು ಅಥವಾ ಬೈಯರ್ಸ್ ನ ಲಿಂಕ್ ಮಾಡೋದು, ಈ ರೀತಿನಲ್ಲಿ ಎಲ್ಲ ಮಾಡಿಕೊಡುತ್ತೆ. ಅಂಡ್ ಇಂಪ್ಲಿಮೆಂಟಿಂಗ್ ದ ಕಮ್ಯುನಿಟಿ ಬೇಸ್ಡ್ ಸ್ಟ್ರಾಟಜೀಸ್. ಸೊ ಕಮ್ಯುನಿಟಿ ಡೆವಲಪ್ಮೆಂಟ್ ಗೋಸ್ಕರ ವೇರಿಯಸ್ ಸ್ಟ್ರಾಟಜೀಸ್ ಸಹ ಇದು ನಾನ್ ಗವರ್ನಮೆಂಟಲ್ ಆರ್ಗನೈಸೇಷನ್ಸ್ ಡೆವಲಪ್ಮೆಂಟ್ ಮಾಡ್ತಾ ಬರುತ್ತೆ. ಯಾವ್ದ್ರ ಬೇಸ್ ಮೇಲೆ ಅಂತ ಹೇಳಿದ್ರೆ ಅವರ ನೀಡ್ ಏನಿದೆಯೋ, ಅವರ ಒಂದು ನೀಡ್ ಏನಿದೆಯೋ ಆ ಸ್ಟ್ರಾಟಜೀಸ್ ನ ಅಥವಾ ಅದನ್ನ ಫುಲ್ಫಿಲ್ ಮಾಡೋದಕ್ಕೂ ಸಹ ಈ ಒಂದು ನಾನ್ ಗವರ್ನಮೆಂಟಲ್ ಆರ್ಗನೈಸೇಷನ್ಸ್ ಸಪೋರ್ಟ್ ಮಾಡ್ತಾನೆ ಬರ್ತಿದೆ ಅಂತ ಹೇಳ್ಬಿಟ್ಟು ನಾವು ಹೇಳಬಹುದು. ಅಂಡ್ ಸಿಮಿಲರ್ಲಿ
ಯೂಸ್ ಆಫ್ ರಿನ್ಯೂವಬಲ್ ಎನರ್ಜಿ ಸೋರ್ಸಸ್. ಸೊ ಇದು ಅಷ್ಟೇ ಜನರಲ್ ಆಗಿ ನಾವು ಬರ್ಬೋದು. ನಾನ್ ಗವರ್ನಮೆಂಟಲ್ ಆರ್ಗನೈಸೇಷನ್ ಇನ್ಕ್ರೀಸ್ ಈ ರಿನ್ಯೂವಬಲ್ ಎನರ್ಜಿ ಸೋರ್ಸಸ್ ಅಂತ ಹೇಳಿದ್ರೆ, ಈಗ ಸೂರ್ಯ ಗ್ರಹ ಯೋಜನಾ ಅಂತ ಹೇಳ್ಬಿಟ್ಟು ಒಂದು ಸೆಂಟ್ರಲ್ ಗವರ್ನಮೆಂಟ್ ಇಂದ ಬಿಟ್ಟಿದ್ದಾರೆ. ಅಪ್ ಟು 70,000, 30,000 ಮತ್ತೆ 50,000 ಈ ತರ ಸಬ್ಸಿಡೀಸ್ ಬರುತ್ತೆ. ಅಂದ್ರೆ ಇನ್ ಕೇಸ್ ಸೋಲಾರ್ ಪ್ಯಾನಲ್ ನ ನಾವು ಪರ್ಚೇಸ್ ಮಾಡಿದ್ರೆ ನಮಗೆ ಗವರ್ನಮೆಂಟ್ ಬಂದ್ಬಿಟ್ಟು ಸಬ್ಸಿಡೀಸ್ ನ ಕೊಡ್ತಾ ಇರುತ್ತೆ. ಸೊ ರಿನ್ಯೂವಬಲ್ ಎನರ್ಜಿ, ಸೊ ಆ ತರ ಒಂದು ಫಾರ್ ಎಕ್ಸಾಂಪಲ್ ಅದನ್ನ ನಾವು ಪರ್ಚೇಸ್ ಮಾಡಿದೀವಿ ಅಂತ ಹೇಳಿದ್ರೆ ಎಲೆಕ್ಟ್ರಿಸಿಟಿನ ನಾವೇ ಪ್ರೊಡ್ಯೂಸ್ ಮಾಡಬಹುದು. ಪ್ರೊಡ್ಯೂಸ್ ಮಾಡಿ ನಾವು ಬೆಸ್ಕಾಮ್ಗೆ ಅಥವಾ ಸೆಸ್ಕಾಮ್ಗೆ ನಾವು ಸೇಲ್ ಮಾಡಬಹುದು. ಇಷ್ಟು ಕಿಲೋ ವ್ಯಾಟ್ಗೆ ಇಷ್ಟು ಅಮೌಂಟ್ ಅಂತ ನಮಗೆ ಕೊಡ್ತಾ ಬರ್ತಾರೆ. ಸೊ ಅದೇನ್ ತಪ್ಪಿಲ್ಲ. ರಿನ್ಯೂವಬಲ್ ಎನರ್ಜೀಸ್ ನಾವು ಸಬ್ಸಿಡೀಸ್ ಮತ್ತೆ ಗ್ರಾಂಟ್ಸ್ ಅಂತ ತಗೊಂಡ್ರೆ ಡೆಫಿನೆಟ್ಲಿ ನಮಗೆ ಕಾಸ್ಟ್ ಆಫ್ ಎಲೆಕ್ಟ್ರಿಸಿಟಿ ಕಡಿಮೆ ಆಗುತ್ತೆ. ನಾವು ಏನ್ ಮಂತ್ಲಿ ಪೇ ಮಾಡ್ತೀವೋ ಅದನ್ನ ನಾವು ಬೇರೆದಕ್ಕೆ ನಾವು ಉಪಯೋಗ ಮಾಡ್ಕೋಬಹುದು. ಸೊ ದೇರ್ ಬೈ ದ ಸೇವಿಂಗ್ ಅಮೌಂಟ್ ಅದು ಸೇವಿಂಗ್ ಹ್ಯಾಬಿಟ್ಸ್ ಇನ್ಕ್ರೀಸ್ ಆಗುತ್ತೆ. That saving amount we can use for further purpose alva. So increasingly adopt the renewable energy solutions such as solar power and micro hydro power ಅಂತ ಹೇಳ್ಬಿಟ್ಟು ನಾವು ಕರಿಬಹುದು, to provide the clean and sustainable energy access. So thereby ನಾವು ಪ್ರೊಡಕ್ಟಿವಿಟಿ ಮತ್ತೆ ಎಕನಾಮಿಕ್ ಡೆವಲಪ್ಮೆಂಟ್ ಗೂ ಸಹ ಸಹಾಯ ಮಾಡ್ದಂಗೆ ಇರುತ್ತೆ. ನೆಕ್ಸ್ಟ್ ಮೊಬೈಲ್ ಹೆಲ್ತ್ ಕ್ಲಿನಿಕ್ಸ್ ಅಂಡ್ ಟೆಲಿಮೆಡಿಸಿನ್. ಸೊ ಈಗ ಕಾಮನ್ ಸರ್ವಿಸ್ ಸೆಂಟರ್ ಅಲ್ಲಿ ಈ ಟೆಲಿಮೆಡಿಸಿನ್ ಬಂದ್ಬಿಟ್ಟು ತುಂಬಾ ಪಾಪ್ಯುಲರ್ ಆಗ್ತಾ ಇದೆ. ಇನ್ ಕೇಸ್ ಏನಾದ್ರು ಹೆಲ್ತ್ ಇಶ್ಯೂಸ್ ಏನಾದ್ರು ಇತ್ತು ಅಂತ ಹೇಳಿದ್ರೆ, ಅಥವಾ ಇನ್ ಕೇಸ್ ಸೀರಿಯಸ್ ಮ್ಯಾಟರ್ಸ್ ಏನಾದ್ರು ಇತ್ತು ಅಂತ ಹೇಳಿದ್ರೆ, ನಮಗೆ ಹಾಸ್ಪಿಟಲ್ಗೆ ಹೋಗೋದಕ್ಕೆ ಸ್ವಲ್ಪ ಮುಜುಗರ ಅಂತ ಏನಾದ್ರು ಇತ್ತು ಅಂತ ಹೇಳಿದ್ರೆ ನಾವು ಟೆಲಿಮೆಡಿಸಿನ್ಸ್ ಅಥವಾ ಟೆಲಿಕ್ಲಿನಿಕ್ಸ್ ಅಂತ ಕರಿಬಹುದು. ಸೊ ಜನರಲ್ ಆಗಿ ನಾವು ಟೆಲಿಕಾಲ್ ಅಥವಾ ಟೆಲಿಫೋನ್ ಮುಖಾಂತರ ಅಥವಾ ಮೊಬೈಲ್ ಫೋನ್ ಮುಖಾಂತರ ಕ್ಲಿನಿಕ್ಗೆ ಅಥವಾ ಕ್ಲಿನಿಕ್ ಹಾಸ್ಪಿಟಲ್ಸ್ಗೆ ಅಲೈನ್ ಮಾಡಿರ್ತಾರೆ ಡಾಕ್ಟರ್ಸ್ನ. ರೆಸ್ಪೆಕ್ಟಿವ್ ಡಾಕ್ಟರ್ಸ್ನ ನಮಗೆ ಕಾಲ್ ಮಾಡಿದ್ರೆ ಡೆಫಿನೆಟ್ಲಿ ದೇ ವಿಲ್ ಬಿ ಗೋಯಿಂಗ್ ಟು ಪೋಸ್ಟ್ ದ ಮೆಡಿಸಿನ್ಸ್ ಅಂಡ್ ಆಲ್ಸೋ ದೇ ವಿಲ್ ಗಿವ್ ದ ಗೈಡೆನ್ಸ್ ಅಂಡ್ ಕನ್ಸಲ್ಟೇಷನ್. ಸೊ ಕನ್ಸಲ್ಟೇಷನ್ ಸರ್ವಿಸಸ್ ಸಹ ಕೊಡ್ತಾ ಇರುತ್ತೆ. ಸೊ ಇದನ್ನು ಸಹ ಲಿಂಕ್ ಮಾಡೋದಕ್ಕೆ ಈ ನಾನ್ ಗವರ್ನಮೆಂಟಲ್ ಆರ್ಗನೈಸೇಷನ್ಸ್ ಬಂದ್ಬಿಟ್ಟು ಹೆಲ್ಪ್ ಮಾಡುತ್ತೆ ಅಂತ ಹೇಳ್ಬಿಟ್ಟು ನಾವು ಹೇಳಬಹುದು. ಓಕೆ, ಸೊ ಈ ರೀತಿನಲ್ಲಿ ವೇರಿಯಸ್ ನಂಬರ್ ಆಫ್ ಫಂಕ್ಷನ್ಸ್ ಮತ್ತೆ ಈ ಒಂದು ಪರ್ಪಸ್ಗೋಸ್ಕರ ಈ ನಾನ್ ಗವರ್ನಮೆಂಟಲ್ ಆರ್ಗನೈಸೇಷನ್ಸ್ ತುಂಬಾ ಪ್ರಯತ್ನ ಮಾಡ್ತಿದೆ ಅಪ್ಲಿಫ್ಟ್ಮೆಂಟ್ ಗೋಸ್ಕರ ಅಂತಾನೆ ನಾವು ಹೇಳಬಹುದು. ಸೊ ಅದೇ ರೀತಿನಲ್ಲಿ ನಮಗೆ ಇನ್ನು ಫಂಕ್ಷನ್ಸ್ ಈ ಲರ್ನಿಂಗ್ ಪ್ಲಾಟ್ಫಾರ್ಮ್ಸ್ ಮತ್ತೆ ಡಿಜಿಟಲ್ ಎಜುಕೇಶನ್ಸ್. ಸೊ ಡಿಜಿಟಲ್ ಆಗಿ ಈ ಪಾಠಶಾಲಾ ಅಂತ ಒಂದಿದೆ, ಮತ್ತೆ ಸ್ವಯಂ ಕೋರ್ಸ್ ಅಂತ ಹೇಳ್ಬಿಟ್ಟು ಒಂದು ಡೆವಲಪ್ಮೆಂಟ್ ಮಾಡಿದೆ ಸೆಂಟ್ರಲ್ ಗವರ್ನಮೆಂಟ್. ಸೊ ಈ ರೀತಿನಲ್ಲಿ ನಾವು ಆನ್ಲೈನ್ ಪ್ಲಾಟ್ಫಾರ್ಮ್ ಮುಖಾಂತರ ಮತ್ತೆ ಡಿಜಿಟಲ್ ಎಜುಕೇಶನ್ ತಗೊಳ್ಳೋದಕ್ಕೂ ಸಹ ಈ ಒಂದು ನಾನ್ ಗವರ್ನಮೆಂಟಲ್ ಆರ್ಗನೈಸೇಷನ್ಸ್ ಮ್ಯಾಕ್ಸಿಮಮ್ ಹೈ ಕ್ವಾಲಿಟಿ ಎಜುಕೇಶನ್ಸ್ ನ ಕೊಡೋದಕ್ಕೆ ಫಿಸಿಕಲ್ ಇನ್ಫ್ರಾಸ್ಟ್ರಕ್ಚರ್ ನ ಡೆವಲಪ್ಮೆಂಟ್ ಮಾಡು ಸಹ ಕೊಡುತ್ತೆ. ಅಂದ್ರೆ ಕೆಲವೊಂದು ಏಜೆನ್ಸಿ ಕೆಲವೊಂದು ಆಫೀಸಸ್ ನ ಎಸ್ಟಾಬ್ಲಿಷ್ಮೆಂಟ್ ಮಾಡಿ ಅದರಿಂದ ಟೀಚಿಂಗ್ ಮಾಡೋದ್ರ ಮುಖಾಂತರ, ಸೊ ಮ್ಯಾಕ್ಸಿಮಮ್ ವರ್ಚುವಲ್ ಎಜುಕೇಶನ್ ಕೊಡೋದ್ರ ಮುಖಾಂತರ, ಆನ್ಲೈನ್ ಕ್ಲಾಸಸ್ ಮಾಡೋದ್ರ ಮುಖಾಂತರ 3 months ಕೋರ್ಸು 6 months ಕೋರ್ಸು ಈ ತರ ಎಲ್ಲ ಎಜುಕೇಶನ್ಸ್ ನೆಲ್ಲ ಕೊಡ್ತಾ ಬರುತ್ತೆ. ಜನರಲ್ ಆಗೇ ಬರೀಬಹುದು ಇದೆಲ್ಲ ಆನ್ಸರ್ಸ್ ನಾವು. ಅಂಡ್ ಇಂಪ್ರೂವಿಂಗ್ ದ ಜೆಂಡರ್ ಈಕ್ವಾಲಿಟಿ. ಸೊ ಭೇದ ಭಾವ ಇಲ್ಲ ಅಂತ ಹೇಳ್ಬಿಟ್ಟು, ಸೊ ದ ನಾನ್ ಗವರ್ನಮೆಂಟಲ್ ಆರ್ಗನೈಸೇಷನ್ಸ್ ಹ್ಯಾವ್ ಎಂಪರ್ಡ್ ದ ವುಮನ್ ಅಂಡ್ ಪ್ರಮೋಟ್ ದ ಪಾರ್ಟಿಸಿಪೇಷನ್ ಇನ್ ಡಿಸಿಷನ್ ಮೇಕಿಂಗ್. ಕೆಲವೊಬ್ಬರು ಡಿಸಿಷನ್ ನ ತಗೊಳ್ಳೋದಕ್ಕೆ ಹಿಂಜರಿತಾ ಬರ್ತಾರೆ. ಸೊ ಅದರಲ್ಲಿ ಈವನ್ ವುಮನ್ ಡಿಸಿಷನ್ ಇಸ್ ಆಲ್ಸೋ ವೆರಿ ಇಂಪಾರ್ಟೆಂಟ್ ರೋಲ್, ಕರೆಕ್ಟ್ ಅಲ್ವಾ? ಸೊ ಎಂಪವರ್ಮೆಂಟ್ ಗೋಸ್ಕರ ಅಥವಾ ಜೆಂಡರ್ ಈಕ್ವಾಲಿಟಿನ ಮೇಂಟೈನ್ ಮಾಡೋದ್ರ ಜೊತೆಗೆ ಈ ಒಂದು ನಾನ್ ಗವರ್ನಮೆಂಟಲ್ ಆರ್ಗನೈಸೇಷನ್ಸ್ ರೂರಲ್ ಡಿಸಿಷನ್ ಮೇಕಿಂಗ್ಸ್ಗೂ ಸಹ ಹೆಲ್ಪ್ ಮಾಡುತ್ತೆ ಅಂತ ಹೇಳ್ಬಿಟ್ಟು. ಅಪ್ಪ ಅವ್ರು ಏನ್ ಹೇಳೋದು, ರೂರಲ್ ಇರೋರು ಇದು ಸರಿ ಹೋಗೋದಿಲ್ಲ ಅಂತಂತಲ್ಲ. ಸೊ ದ they will also consider their decision also. ಸೊ ಸಮಟೈಮ್ಸ್ ಅವರ ಡಿಸಿಷನ್ ಸಹ ಮೇಜರ್ ಇಂಪ್ಯಾಕ್ಟ್ ಆಗಬಹುದು ಅನ್ನೋದು ಒಂದು ಕಾರಣಕ್ಕೆ ಜೆಂಡರ್ ಈಕ್ವಾಲಿಟಿನೂ ಸಹ ಮೇಂಟೈನ್ ಮಾಡ್ತಾ ಬರುತ್ತೆ. ಸಿಮಿಲರ್ಲಿ ದ ಎಂಪವರ್ಮೆಂಟ್ ಆಫ್ ಮಾರ್ಜಿನಲೈಸ್ಡ್ ಕಮ್ಯುನಿಟಿ. ಸೊ ಯಾರು ಅನ್ಡಿಸರ್ವ್ಡ್ ಪೀಪಲ್, ಪ್ರಾಡಕ್ಟ್ಸ್ ಮತ್ತೆ ಸರ್ವಿಸಸ್ ಇಂದ ಯಾರು ಲ್ಯಾಕ್ ಇರ್ತಾರೋ ಅಥವಾ ಅದನ್ನ ಆಕ್ಸೆಸ್ ಮಾಡೋದಕ್ಕೆ ಸಾಧ್ಯ ಆಗೋದಿಲ್ಲ, ಅವ್ರಿಗೂ ಸಹ ಈ ನಾನ್ ಗವರ್ನಮೆಂಟಲ್ ಆರ್ಗನೈಸೇಷನ್ಸ್ ಬಂದ್ಬಿಟ್ಟು ಆಕ್ಸೆಸ್ ಮಾಡೋದಕ್ಕೆ ಸಹಾಯ ಮಾಡುತ್ತೆ ಅಂತ ಹೇಳ್ಬಿಟ್ಟು ನಾವು ಹೇಳ್ಬಹುದು. ಸೊ ದಿಸ್ ಇಸ್ ದ ಮೇಜರ್ ರೋಲ್ ಆಫ್ non-governmental organization based on the interface between the governmental non-governmental organizations ಅಂತಾನು ಹೇಳಬಹುದು. ಸೊ ಇಲ್ಲಿ ಸ್ಪೆಸಿಫಿಕ್ ಆಗಿ ನಾವು ರೋಲ್ ಅಂಡ್ ನೀಡ್ ಆಫ್ ಗವರ್ನಮೆಂಟಲ್ ಆರ್ಗನೈಸೇಷನ್ಸ್ ನಾವು ಡಿಸ್ಕಷನ್ ಮಾಡೋದಾದ್ರೆ, ಸಿಮಿಲರ್ಲಿ ಪ್ರೀವಿಯಸ್ ಇನ್ಫಾರ್ಮೇಶನ್ಸ್ ತರಾನೇ ಇದಿರುತ್ತೆ. ಪಾಲಿಸಿ ಫಾರ್ಮುಲೇಷನ್ಗೆ ಹೆಲ್ಪ್ ಮಾಡುತ್ತೆ ಈ ಗವರ್ನಮೆಂಟಲ್ ಆರ್ಗನೈಸೇಷನ್ಸ್ ಯಾವ ರೀತಿನಲ್ಲಿ ರೂಲ್ಸ್ ಅಂಡ್ ರೆಗ್ಯುಲೇಷನ್ಸ್ ನ ಫಾಲೋ ಮಾಡಬೇಕು. ಅಂಡ್ ಆಲ್ಸೋ ಇಟ್ ಕ್ರಿಯೇಟ್ ದ ಪಾಲಿಸೀಸ್ ಅಂಡ್ ಪ್ರೋಗ್ರಾಮ್ಸ್ ಫಾರ್ ದ ರೂರಲ್ ಡೆವಲಪ್ಮೆಂಟ್. ಓಕೆ, ಅಂಡ್ ರಿಸೋರ್ಸ್ ನ ಅಲೋಕೇಶನ್ ಮಾಡೋದಾಗ್ಲಿ, ಅಲೋಕೇಶನ್ ಆಫ್ ಫಂಡ್ಸ್, ಹ್ಯೂಮನ್ ರಿಸೋರ್ಸ್ ಮತ್ತೆ ಇನ್ಫ್ರಾಸ್ಟ್ರಕ್ಚರ್. ಆ ಹ್ಯೂಮನ್ ರಿಸೋರ್ಸ್ ಅಂತ ಈ ಒಂದು ವರ್ಕ್ ಮಾಡೋದಕ್ಕೆ ಎಷ್ಟು ನಂಬರ್ ಆಫ್ ಮೆಂಬರ್ಸ್ ರಿಕ್ವೈರ್ಮೆಂಟ್ ಇರ್ತಾರೋ ಅದನ್ನ ಅಲೋಕೇಟ್ ಮಾಡೋದಾಗ್ಲಿ. ಸೊ ಸಿಮಿಲರ್ಲಿ ಇಂಪ್ಲಿಮೆಂಟೇಷನ್, ಎಕ್ಸಿಕ್ಯೂಟಿಂಗ್ ದ ಪ್ರೋಗ್ರಾಮ್ಸ್ ಅಂಡ್ ಪ್ರಾಜೆಕ್ಟ್ಸ್. ಈ ಪ್ರಾಜೆಕ್ಟ್ಸ್ ನ ಇಷ್ಟು ದಿನದಲ್ಲಿ ಫಿನಿಶ್ ಮಾಡಬೇಕು. ಆ ರೀತಿನಲ್ಲಿ ರೂಲ್ಸ್ ಅಂಡ್ ರೆಗ್ಯುಲೇಷನ್ಸ್ ಏನಾದ್ರೂ ಇದ್ರೆ ಇಂಪ್ಲಿಮೆಂಟ್ ಮಾಡುತ್ತೆ ಈ ಗೌರ್ಮೆಂಟ್
ಏಜೆನ್ಸೀಸ್. ಮತ್ತೆ ರೆಗ್ಯುಲೇಷನ್, ರೂಲ್ಸ್ ಅಂಡ್ ರೆಗ್ಯುಲೇಷನ್ಸ್ ನ ಯಾವ ತರ ರೆಗ್ಯುಲೇಟ್ ಮಾಡಬೇಕು, ಕರೆಕ್ಟ್ ಆಗಿ ಫಾಲೋ ಮಾಡ್ತಿದಾರಾ ಇಲ್ವಾ ಅಂತ ಹೇಳ್ಬಿಟ್ಟು ಮಾನಿಟರ್ ಮಾಡೋದಾಗ್ಲಿ, ಅಥವಾ ರೂರಲ್ ಡೆವಲಪ್ಮೆಂಟ್ ಆಕ್ಟಿವಿಟೀಸ್ ಗೆ ಕೆಲವೊಂದು ರೂಲ್ಸ್ ಅಂಡ್ ರೆಗ್ಯುಲೇಷನ್ಸ್ ಈ ಗೌರ್ಮೆಂಟ್ ಆರ್ಗನೈಸೇಷನ್ಸ್ ಕೊಡ್ತಾ ಬರುತ್ತೆ, ಅದನ್ನ ಫಾಲೋ ಮಾಡ್ತಿದಾರಾ ಇಲ್ಲ ಅಂತ ಹೇಳ್ಬಿಟ್ಟು ಮಾನಿಟರ್ ಮಾಡೋದಾಗ್ಲಿ. ಅಂಡ್ ಸರ್ವಿಸ್ ಡೆಲಿವರಿ, ಪ್ರೊವೈಡಿಂಗ್ ದ ಎಸೆನ್ಷಿಯಲ್ ಸರ್ವಿಸಸ್, ಹೆಲ್ತ್ ಮತ್ತೆ ಎಜುಕೇಶನ್ ಸರ್ವಿಸಸ್ ಈ ಗೌರ್ಮೆಂಟಲ್ ಆರ್ಗನೈಸೇಷನ್ಸ್ ಕೊಡ್ತಾ ಬರುತ್ತೆ. ಅಂಡ್ ಇನ್ಫ್ರಾಸ್ಟ್ರಕ್ಚರ್ ಡೆವಲಪ್ಮೆಂಟ್, ರೋಡ್ ಮತ್ತೆ ಬಿಲ್ಡಿಂಗ್ ರೋಡ್ಸ್ ಅಂಡ್ ಬ್ರಿಡ್ಜಸ್ ಅಂಡ್ ಪಬ್ಲಿಕ್ ಫೆಸಿಲಿಟೀಸ್, ಕೆಲವೊಂದು ಪಬ್ಲಿಕ್ ಫೆಸಿಲಿಟೀಸ್ ಮತ್ತೆ ರೋಡ್ಸ್ ಕರೆಕ್ಟ್ ಆಗಿ ಹಾಕೋದು. ನಿಮಗೆ ಗೊತ್ತಿದೆ ಯಾವ್ಯಾವ ರೀತಿನಲ್ಲಿ ರೋಡ್ಸ್ ಇದೆ ಅಂತ ಹೇಳ್ಬಿಟ್ಟು ನಮ್ಮ ಒಂದು ವಿಲೇಜಸ್ ಅಲ್ಲಿ ಮತ್ತೆ ಸಿಟೀಸ್ ನಲ್ಲಿ, ಕರೆಕ್ಟ್ ಅಲ್ವಾ? ಸೊ ಇನ್ಫ್ರಾಸ್ಟ್ರಕ್ಚರ್ ಡೆವಲಪ್ಮೆಂಟ್ಗೂ ಸಹಾಯ ಮಾಡುತ್ತೆ. ಗೌರ್ನಮೆಂಟ್ ಏನೋ ಸ್ಯಾಂಕ್ಷನ್ ಮಾಡುತ್ತೆ ಅಂದ್ರೆ ಗವರ್ನಮೆಂಟ್ ಬಂದ್ಬಿಟ್ಟು 10,000 rupees ಸ್ಯಾಂಕ್ಷನ್ ಮಾಡಿದ್ರೆ ಅಲ್ಲಿ ರೋಡ್ಗೆ ಸ್ಪೆಂಡ್ ಆಗಿರೋದು 200 rupees ಸ್ಪೆಂಡ್ ಆಗಿರುತ್ತೆ. ಸೊ ಇನ್ ಬಿಟ್ವೀನ್ ಈ ಅಮೌಂಟ್ ಬಂದ್ಬಿಟ್ಟು ಯಾರು ತಗೊಳ್ತಾರೆ, ಹೇಗೆ ತಗೊಳ್ತಾರೆ ಅನ್ನೋದು ಮೇಜರ್ ಇಂಪಾರ್ಟೆಂಟ್. ಓಕೆ, ನಾವು ಏನ್ ಮಾಡ್ತೀವಿ, ಸೊ ಗೌರ್ಮೆಂಟ್ ತಿಂದಾಕ್ತು ಅಂತ ಹೇಳ್ಬಿಟ್ಟು ಹೇಳ್ತೀವಿ. ಸೊ ಬಟ್ ಆಕ್ಚುಲಿ ವಿ ಹ್ಯಾವ್ ಟು ಸಿ ದ ಪಾತ್ ಆರ್ ವೇ, ಯಾವ ರೀತಿನಲ್ಲಿ ಡಿಸ್ಟ್ರಿಬ್ಯೂಟ್ ಆಗತ್ತೆ, ಯಾರು ಅದನ್ನ ಕ್ಯಾರಿ ಔಟ್ ಮಾಡ್ತಾರೆ, ಎಷ್ಟು ಅದಕ್ಕೆ ಸ್ಪೆಂಡ್ ಮಾಡ್ತಾರೆ ಅನ್ನೋದನ್ನ ನಾವು ನೋಡ್ಕೋಬೇಕಾಗತ್ತೆ. ಓಕೆ, ಸೊ ಪ್ರಪಂಚವನ್ನ ನಾವು ಬದಲಾವಣೆ ಮಾಡೋದಕ್ಕೆ ಸಾಧ್ಯ ಆಗೋದಿಲ್ಲ. ಒಂದು ವೇಳೆ ನೀವು ಅಧಿಕಾರಿಗಳೇನಾದ್ರೂ ಆದ್ರೆ ನೀವು ಯಾವ ರೀತಿನಲ್ಲಿ ಇರ್ತೀರಾ ಅನ್ನೋದು ಮ್ಯಾಟರ್ ಆಗುತ್ತೆ. ಓಕೆ, ಸೊ ಅದೇ ರೀತಿನಲ್ಲಿ ಸೋಷಿಯಲ್ ವೆಲ್ಫೇರ್, ಇಂಪ್ಲಿಮೆಂಟಿಂಗ್ ಸೋಷಿಯಲ್ ವೆಲ್ಫೇರ್ ಸ್ಕೀಮ್ಸ್, ಪಾವರ್ಟಿನ ರಿಡಕ್ಷನ್ ಮಾಡೋದಾಗ್ಲಿ, ಅಥವಾ ಅವ್ರಿಗೆ ಪೆನ್ಷನ್ಸ್. ಸೊ ಅಬೌವ್ 60 ಮತ್ತೆ 70, ಈಗ ಸೆಂಟ್ರಲ್ ಗೌರ್ಮೆಂಟ್ ಇಂದ ಅಬೌವ್ 70 ಏನಾದ್ರು ಏಜ್ ಆಗಿದ್ರೆ ಅವ್ರಿಗೆ ಫ್ರೀ ಆಫ್ ಕಾಸ್ಟ್ ಅಲ್ಲಿ ಅಪ್ ಟು 5 lakhs ವರೆಗೂ ಎಜುಕೇಶನ್ ಅಂತೀನಿ, ಸಾರಿ ಮೆಡಿಕಲ್ ಎಕ್ಸ್ಪೆನ್ಸಸ್ ಗೌರ್ಮೆಂಟ್ ಬೇರ್ ಮಾಡುತ್ತೆ ಅಂತ ಹೇಳ್ಬಿಟ್ಟು ಹೇಳ್ತೀವಿ. ಅದೇ ರೀತಿನಲ್ಲಿ APL ಮತ್ತೆ BPL ಕಾರ್ಡ್ಗೂ ಸಹ ಆರೋಗ್ಯ ಕರ್ನಾಟಕ ಭಾರತ್ ಹಬಾ ಕಾರ್ಡ್ ಅಂತ ಹೇಳ್ಬಿಟ್ಟು ಮಾಡಿಸ್ಕೋಬಹುದು. ಸೊ ಅದರಲ್ಲಿ APL ಗೆ 1.5 lakhs ವರೆಗೂ, BPL ಗೆ 5 lakhs ವರೆಗೂ ಎಜುಕೇಶನಲ್ ಸಾರಿ ಇದು ಮೆಡಿಕಲ್ ಎಕ್ಸ್ಪೆನ್ಸಸ್ ಗವರ್ನಮೆಂಟ್ ಬೇರ್ ಮಾಡುತ್ತೆ ಅಂತ ಹೇಳ್ಬಿಟ್ಟು ಹೇಳಬಹುದು. ಕಾರ್ಡ್ಸ್ ನ ಮಾಡಿಸ್ಕೋಬಹುದು ನೀವು. ಓಕೆ, ಅಂಡ್ ಎಕನಾಮಿಕ್ ಎಂಪವರ್ಮೆಂಟ್, ಎಜುಕೇಶನ್ ಮತ್ತೆ ಟ್ರೈನಿಂಗ್ ಫೆಸಿಲಿಟೀಸ್ ಮತ್ತೆ ಎಂಟರ್ಪ್ರಿನರ್ಶಿಪ್ ಡೆವಲಪ್ಮೆಂಟ್ಸ್ ಅಥವಾ ಸ್ಕಿಲ್ ಡೆವಲಪ್ಮೆಂಟ್ ಮಾಡೋದಕ್ಕೆ ಮತ್ತೆ ಜಾಬ್ ಟ್ರೈನಿಂಗ್ ಬಗ್ಗೆ ಇದು ಸಹಾಯ ಮಾಡುತ್ತೆ ಅಂತೆಲ್ಲ ನಾವು ಹೇಳಬಹುದು. ಓಕೆ, ಸೊ ಸಿಮಿಲರ್ಲಿ ಗವರ್ನಮೆಂಟ್ ಪ್ರೋಗ್ರಾಮ್ಸ್ ಇನಿಷಿಯೇಟಿವ್ಸ್. ಸೊ ಇದು ನಿಮ್ಗೆ ಮ್ಯಾಕ್ಸಿಮಮ್ ಇದರಲ್ಲಿ ಸ್ಕೀಮ್ಸ್ ಗೊತ್ತಿರುತ್ತೆ. ಜನರಲ್ ಆಗಿ ನಾನು ಒಂದು 2 ಎಕ್ಸಾಂಪಲ್ಸ್ ಮೆನ್ಷನ್ ಮಾಡಿದ್ದೀನಿ, ಅದರಲ್ಲಿ ನಿಮಗೆ ಜಸ್ಟ್ ನೆನಪಲ್ಲಿ ಇಟ್ಕೊಳ್ಳಿ ಅಷ್ಟೇ. ಗವರ್ನಮೆಂಟ್ ಪ್ರೋಗ್ರಾಮ್ ಇನಿಷಿಯೇಟಿವ್ಸ್ ಯಾವ್ದು ಅಂತ, ಮಹಾತ್ಮ ಗಾಂಧಿ ನ್ಯಾಷನಲ್ ರೂರಲ್ ಎಂಪ್ಲಾಯ್ಮೆಂಟ್ ಗ್ಯಾರಂಟಿ ಆಕ್ಟ್ ಅಂತ ಹೇಳ್ಬೇಕು ಕರಿತೀವಿ, MG ನರೇಗಾ. ನಮಗೆ ಇದು ಮಾತ್ರ ನೆನಪಿರುತ್ತೆ, ಕರೆಕ್ಟ್ ಅಲ್ವಾ? ಸೊ ಹಳ್ಳಿಗಳಲ್ಲಿ ಈಗಲೂ ಅಷ್ಟೇ ಇದು ಇರುತ್ತೆ. ಅಂದ್ರೆ ಪ್ರತಿಯೊಬ್ಬ ಮನೆಯಲ್ಲೂ ಕಂಪ್ಲೀಟ್ ಆಗಿ ಎಲ್ಲಾ ತಿಂಗಳಲ್ಲೂ ಎಲ್ಲಾ ದಿನದಲ್ಲೂ ಅವ್ರಿಗೆ ಎಂಪ್ಲಾಯ್ಮೆಂಟ್ ವೇಜಸ್ ಮುಖಾಂತರ ಕೊಡೋದು ಒಂದು ಸ್ಕೀಮ್ ಅಂತ ಹೇಳ್ಬಿಟ್ಟು ಹೇಳ್ತೀವಿ. ನ್ಯಾಷನಲ್ ರೂರಲ್ ಲೈವ್ಲಿಹುಡ್ ಮಿಷನ್, ಇದರಲ್ಲೂ ಅಷ್ಟೇ ಮ್ಯಾಕ್ಸಿಮಮ್ ಅವರು ಸೆಲ್ಫ್ ಎಂಪ್ಲಾಯ್ಮೆಂಟ್ ಸ್ಟ್ರಾಟಜೀಸ್ ನ ಅಥವಾ ಸೆಲ್ಫ್ ಎಂಪ್ಲಾಯ್ಮೆಂಟ್ ನ ಕ್ರಿಯೇಟ್ ಮಾಡೋದಾಗ್ಲಿ. ನ್ಯಾಷನಲ್ ರೂರಲ್ ಹೆಲ್ತ್ ಮಿಷನ್, ಹೆಲ್ತ್ ಬಗ್ಗೆ. ಸರ್ವ ಸುರಕ್ಷಾ ಅಭಿಯಾನ ಅಂತ ಹೇಳ್ಬಿಟ್ಟು, ಸೊ ಹೆಲ್ತ್ ಇನ್ಶೂರೆನ್ಸ್ ಮಾಡಿಕೊಳ್ಳೋದ್ರ ಮುಖಾಂತರ. ಸ್ವಚ್ಛ ಭಾರತ್ ಅಭಿಯಾನ, ಇದೆಲ್ಲ ಮ್ಯಾಕ್ಸಿಮಮ್ ನಿಮಗೆ ಕೇಳಿರ್ತೀರ. ಪ್ರಧಾನ ಮಂತ್ರಿ ಗ್ರಾಮ ಸಡಕ್ ಯೋಜನಾ, ಸೊ ಇದು ಗ್ರಾಮ ಸಡಕ್ ಯೋಜನಾ ಅಂತ ಹೇಳ್ಬಿಟ್ಟು ನಾವು ಕರಿತೀವಿ. ನೆಕ್ಸ್ಟ್ ದೀನ್ ದಯಾಳ್ ಅಂತ್ಯೋದಯ ಯೋಜನಾ ಆಲ್ರೆಡಿ ಡಿಸ್ಕಷನ್ ಮಾಡಿದೀವಿ. ನ್ಯಾಷನಲ್ ರೂರಲ್ ಲೈವ್ಲಿಹುಡ್ ಮಿಷನ್ ಅಂತ ಹೇಳ್ಬಿಟ್ಟು ನಾವು ಕರಿತೀವಿ. ರಾಷ್ಟ್ರೀಯ ಗ್ರಾಮ ಸ್ವರಾಜ್ ಅಭಿಯಾನ ಅಂತ ಹೇಳ್ಬಿಟ್ಟು ನಾವು ಕರಿತೀವಿ. ಸೊ ಇದು ಜನರಲ್ ಆಗಿ ಇದು ಎಕ್ಸಾಂಪಲ್ಸ್ ಅಷ್ಟೇ ನಿಮಗೆ ಯಾವ ರೀತಿನಲ್ಲಿ ಗವರ್ನಮೆಂಟ್ ಪ್ರೋಗ್ರಾಮ್ಸ್ ಇದೆ, ಅದಕ್ಕೆ ಯಾವ್ಯಾವ ನೇಮ್ಸ್ ಇಲ್ಲಿ ಇಟ್ಟಿದ್ದಾರೆ ಅಂತ ಹೇಳ್ಬಿಟ್ಟು. ಸೊ ಜನರಲಿ ವಿ ಕ್ಯಾನ್ ಸಿ ದಿಸ್, ಈ ಇಮೇಜಸ್ ನ ನೋಡಿದಾಗ ನಮಗೆ ಇದು ಅರ್ಥ ಆಗುತ್ತೆ, ಕರೆಕ್ಟ್ ಅಲ್ವಾ? ಸೊ ಸಿಮಿಲರ್ಲಿ ಇದೇ ತರ ತುಂಬಾ ಸ್ಟೇಟ್ ಗೌರ್ಮೆಂಟ್ ಸ್ಕೀಮ್ಸ್ ಮತ್ತೆ ಸೆಂಟ್ರಲ್ ಗೌರ್ಮೆಂಟ್ ಸ್ಕೀಮ್ಸ್ ಸಹ ನಾವು ನೋಡಬಹುದಾಗಿದೆ. ರಾಷ್ಟ್ರೀಯ ಗ್ರಾಮ ಸ್ವರಾಜ್ ಅಭಿಯಾನ ಅಂತ ಹೇಳ್ಬಿಟ್ಟು ನಾವು ಕರಿತೀವಿ. ಸೊ ಇದ್ರ ಬಗ್ಗೆ ಇನ್ಫಾರ್ಮೇಶನ್ಸ್ ಇಲ್ಲಿದೆ. ಸೊ ಜನರಲ್ ಆಗಿ ಇದೊಂದು ನೆನ್ಪಿಟ್ಕೊಳ್ಳಿ. ಸೊ ಜನರಲ್ ಯಾವ ಸ್ಕೀಮ್ಸ್ ಬಂದ್ಬಿಟ್ಟು ಬರುತ್ತೆ ಅಂತ ಹೇಳ್ಬಿಟ್ಟು. ಸೊ ಈ PM ನರೇಂದ್ರ ಮೋದಿ ಲಾಂಚಸ್ ರಾಷ್ಟ್ರೀಯ ಗ್ರಾಮ ಸ್ವರಾಜ್ ಅಭಿಯಾನ ಯಾವಾಗ 24th April 2018 ಗೆ ಲಾಂಚ್ ಮಾಡಿದ್ದಾರೆ. 2.55 lakhs ಬಂದ್ಬಿಟ್ಟು ನಮಗೆ ಕಂಟ್ರಿ ಡೆಲಿವರ್ ದ ಸಸ್ಟೈನಬಲ್ ಡೆವಲಪ್ಮೆಂಟ್ ಗೋಲ್ಸ್ ನ ಅಚೀವ್ಮೆಂಟ್ ಮಾಡೋದಕ್ಕೆ ರಿಲೀಸ್ ಮಾಡಿದ್ದಾರೆ. ಅಂಡ್ ಎಕ್ಸ್ಟೆಂಡ್ ಟು ಆಲ್ ಸ್ಟೇಟ್ ಅಂಡ್ ಯೂನಿಯನ್ ಟೆರಿಟರೀಸ್ ಅಂಡ್ ಆಲ್ಸೋ ರೂರಲ್ ಲೋಕಲ್ ಇನ್ಸ್ಟಿಟ್ಯೂಷನ್ಸ್ ಅಂತ ಹೇಳ್ಬಿಟ್ಟು ನಾವು ಕರಿಬಹುದು. ಸೊ ಈ ಒಂದು ಸ್ಕೀಮ್ ಬಂದ್ಬಿಟ್ಟು ಸೆಂಟ್ರಲ್ ಗೌರ್ಮೆಂಟ್ ಕಡೆಯಿಂದ ಮ್ಯಾಕ್ಸಿಮಮ್ ಬಡ್ಜೆಟ್ಸ್ ನ ಸ್ಯಾಂಕ್ಷನ್ ಮಾಡಿದೆ. ಅದರಲ್ಲಿ ನ್ಯಾಷನಲ್ ಪ್ಲಾನ್ಗೋಸ್ಕರ ಮತ್ತೆ ಟೆಕ್ನಿಕಲ್ ಅಸಿಸ್ಟೆನ್ಸ್ ಮತ್ತೆ
ಮಿಷನ್ ಮೋಡ್ ಪ್ರಾಜೆಕ್ಟ್ ಆನ್ ಈ ಪಂಚಾಯತ್ ಮತ್ತೆ ಇನಿಷಿಯೇಟಿವ್ಸ್ ಅಂದ್ರೆ ಪಂಚಾಯತ್ಸ್ಗೆ ಅಂದ್ರೆ ಅಲ್ಟಿಮೇಟ್ಲಿ ರೂರಲ್ ಡೆವಲಪ್ಮೆಂಟ್ಸ್ಗೆ ಈ ಒಂದು ಸ್ಕೀಮ್ಸ್ ಬಂದ್ಬಿಟ್ಟು ಸಹಾಯ ಮಾಡುತ್ತೆ ಅಂತಾನೆ ನಾವು ಹೇಳಬಹುದು. ಓಕೆ, ಜನರಲಿ ಯು ಕೀಪ್ ಇಟ್ ಇನ್ ಮೈಂಡ್ ದಟ್ ಡಿಫ್ರೆಂಟ್ ಸ್ಕೀಮ್ಸ್ ಆಫ್ ಸ್ಟೇಟ್ ಅಂಡ್ ಸೆಂಟ್ರಲ್ ಗೌರ್ಮೆಂಟ್ಸ್. ಸೊ ಇಲ್ಲಿ ಸ್ಟ್ರಕ್ಚರ್ ಆಫ್ NGO, ಈ ಒಂದು NGOs ಸಹಾಯ ಮಾಡುತ್ತೆ ಅಂತ ಹೇಳ್ಬಿಟ್ಟು ನಾವು ಹೇಳ್ತಾನೆ ಬರ್ತಿದ್ದೀವಿ. ಯಾವ ರೀತಿ ಅಂದ್ರೆ ಈ ಒಂದು ಸ್ಟ್ರಕ್ಚರ್ ಏನು ಅಂತ ಹೇಳಿದ್ರೆ, ಈ ಒಂದು ನಾನ್ ಗೌರ್ಮೆಂಟಲ್ ಆರ್ಗನೈಸೇಷನ್ಸ್, ಸೊ ದ NGOs ಮಸ್ಟ್ ಬಿ ರಿಜಿಸ್ಟರ್ಡ್. ಸೊ ಯಾವ್ದ್ರಲ್ಲಿ ರಿಜಿಸ್ಟರ್ ಆಗಬೇಕು? ಆಸ್ ಪರ್ ದಿ ಸೊಸೈಟೀಸ್ ರಿಜಿಸ್ಟ್ರೇಷನ್ ಆಕ್ಟ್ ಪ್ರಕಾರ, ಟ್ರಸ್ಟ್ ಆಕ್ಟ್ ಪ್ರಕಾರ ರಿಜಿಸ್ಟರ್ ಆಗಬೇಕು. ಅಂಡ್ ಗವರ್ನೆನ್ಸ್, ಯಾರು ಅಥವಾ ಗವರ್ನೆನ್ಸ್ ರೂಲ್ಸ್ ಅಂಡ್ ರೆಗ್ಯುಲೇಷನ್ಸ್ ಯಾರ್ಯಾರಿಗೆ ಅಥಾರಿಟಿ ಇರುತ್ತೆ ಅಂತ ಹೇಳಿದ್ರೆ, ಬೋರ್ಡ್ ಆಫ್ ಡೈರೆಕ್ಟರ್ಸ್ ಮತ್ತೆ ಅಡ್ವೈಸರಿ ಕಮಿಟಿಗೆ ಅಥಾರಿಟಿ ಇರುತ್ತೆ. ಅಂಡ್ ಮ್ಯಾನೇಜ್ಮೆಂಟ್ ಅಲ್ಲಿ ಯಾರ್ಯಾರು ಇರ್ತಾರೆ ಅಂತ ಹೇಳಿದ್ರೆ, ಎಕ್ಸಿಕ್ಯೂಟಿವ್ ಡೈರೆಕ್ಟರ್ ಮತ್ತೆ ಪ್ರೋಗ್ರಾಮ್ ಮ್ಯಾನೇಜರ್ ಇರ್ತಾರೆ. ಅಂಡ್ ಸ್ಟಾಫಿಂಗ್ ಯಾರು ಮಾಡ್ತಾರೆ? ಪ್ರೊಫೆಷನಲ್ಸ್ ಮತ್ತೆ ವ್ಯಾಲಂಟಿಯರ್ ಆಗು ಅದರಲ್ಲಿ ವರ್ಕ್ ಮಾಡಬಹುದು. ಅಂಡ್ ಫಂಡಿಂಗ್ ಬಂದ್ಬಿಟ್ಟು ನಮಗೆ ಸ್ಟೇಟ್ ಮತ್ತೆ ಸೆಂಟ್ರಲ್ ಗೌರ್ಮೆಂಟ್ಸ್ ಇಂದ ಗ್ರಾಂಟ್ಸ್ ಸಿಗುತ್ತೆ. ಆ ಒಂದು NGOs ನಡೆಸಬೇಕಂತ ಆದ್ರೆ ಡೊನೇಷನ್ಸ್ ಮತ್ತೆ ಮೆಂಬರ್ಶಿಪ್ ಫೀಸ್ ಅಂತ ಹೇಳ್ಬಿಟ್ಟು ತಗೊಂಡು ನಾವು ಮೆಂಬರ್ ಆಗಬಹುದು. ಈ ರೀತಿನಲ್ಲಿ ಸ್ಟ್ರಕ್ಚರ್ ಒಂದು ನಾನ್ ಗೌರ್ಮೆಂಟಲ್ ಆರ್ಗನೈಸೇಷನ್ಸ್ ಅಲ್ಲಿ ಅಂದ್ರೆ ಈ ತರ ಇರುತ್ತೆ. ನಾನ್ ಗೌರ್ಮೆಂಟಲ್ ಆರ್ಗನೈಸೇಷನ್ಸ್ ಒಂದು ಸ್ಟ್ರಕ್ಚರ್ ಯಾವ ರೀತಿನಲ್ಲಿ ಫಾರ್ಮ್ ಆಗುತ್ತೆ, ಯಾರು ನಡೆಸ್ತಾರೆ ಅಂತ ಹೇಳ್ಬಿಟ್ಟು ನಾವು ತಿಳ್ಕೊಳ್ತಾ ಬರ್ತೀವಿ. ಓಕೆ, ಸೊ ಈ ಒಂದು ನಾನ್ ಗೌರ್ಮೆಂಟಲ್ ಆರ್ಗನೈಸೇಷನ್ಸ್ಗೆ ಜನರಲ್ ಆಗಿ ಯಾವ ರೀತಿನಲ್ಲಿ ಫಂಡ್ಸ್ ಬರುತ್ತೆ ಅಂತ ಹೇಳಿದ್ರೆ, ಆಗ್ಲೇ ಹೇಳಿದಾಗೆ ಗ್ರಾಂಟ್ಸ್ ಯಾರು ಕೊಡ್ತಾರೆ? ಗ್ರಾಂಟ್ಸ್ ಗವರ್ನಮೆಂಟ್ ಗ್ರಾಂಟ್ಸ್, ಮತ್ತೆ ಫೌಂಡೇಶನ್ ಗ್ರಾಂಟ್ಸ್, ಮತ್ತೆ ಕಾರ್ಪೊರೇಟ್ ಗ್ರಾಂಟ್ಸ್ ಅಂತ ಹೇಳ್ಬಿಟ್ಟು ನಾವು ಹೇಳ್ತೀವಿ. ಓಕೆ, ಸೊ ಇಲ್ಲಿ ಗವರ್ನಮೆಂಟ್ ಗ್ರಾಂಟ್ಸ್, ಫೌಂಡೇಶನ್ ಗ್ರಾಂಟ್ಸ್ ಮತ್ತೆ ಕಾರ್ಪೊರೇಟ್ ಗ್ರಾಂಟ್ಸ್ ಕೆಲವೊಂದು ಕಂಪನೀಸ್ ಕಡೆಯಿಂದ ಕೊಟ್ರೆ, ಕೆಲವೊಂದು ಫೌಂಡೇಶನ್ ಏಜೆನ್ಸೀಸ್ ಬಂದ್ಬಿಟ್ಟು ಗ್ರಾಂಟ್ಸ್ ನ ಕೊಡುತ್ತೆ, ಅಮೌಂಟ್ಸ್ ನ ಕೊಡುತ್ತೆ ಅದನ್ನ ನಡ್ಸ್ಕೊಡೋದಕ್ಕೆ ಅಥವಾ ಹೆಲ್ಪ್ ಮಾಡುತ್ತೆ ಅಂತ ಹೇಳ್ಬಿಟ್ಟು ಹೇಳಬಹುದು ಡೊನೇಷನ್ಸ್ ಮುಖಾಂತರ. ಅಂಡ್ ಗವರ್ನಮೆಂಟ್ ಕಡೆಯಿಂದನೂ ಸಹ ನಾವು ಗ್ರಾಂಟ್ಸ್ ನ ಮತ್ತೆ ಸಬ್ಸಿಡೀಸ್ ನ ತಗೋಬಹುದು ಅಂತ ಹೇಳ್ಬಿಟ್ಟು ಹೇಳ್ತೀವಿ. ಅದರಲ್ಲಿ ಗೌರ್ಮೆಂಟ್ ಗ್ರಾಂಟ್ಸ್ ಅಲ್ಲಿ ನಮಗೆ USAID ಅಂತ ಹೇಳ್ಬಿಟ್ಟು ಇದೆ. ಏನಿದು USAID ಅಂತ ಹೇಳಿದ್ರೆ ಸೊ ಇಲ್ಲಿ USAID ಬಂದ್ಬಿಟ್ಟು ಯುನೈಟೆಡ್ ಸ್ಟೇಟ್ಸ್ ಏಜೆನ್ಸಿ ಫಾರ್ ಇಂಟರ್ನ್ಯಾಷನಲ್ ಡೆವಲಪ್ಮೆಂಟ್ ಅಂತ ನಾವು ಹೇಳ್ಬೋದು. ಅಂದ್ರೆ ಈ ಒಂದು US ಗೌರ್ನಮೆಂಟ್ ಏಜೆನ್ಸಿ ರೆಸ್ಪಾನ್ಸಿಬಲ್ ಫಾರ್ ಅಡ್ಮಿನಿಸ್ಟ್ರಿಂಗ್ ದ ಸಿವಿಲಿಯನ್ ಫಾರಿನ್ ಏಡ್ ಅಂಡ್ ಡೆವಲಪ್ಮೆಂಟ್ ಅಸಿಸ್ಟೆನ್ಸ್. ಸೊ ಫಾರಿನ್ ಏಡ್ಗೆ ಅಂದ್ರೆ ರಿಡ್ಯೂಸಿಂಗ್ ಪಾವರ್ಟಿ ಮತ್ತೆ ಇನ್ಇಕ್ವಾಲಿಟಿನ ರಿಡಕ್ಷನ್ ಮಾಡುತ್ತೆ. ಅದೇ ರೀತಿನಲ್ಲಿ ಗ್ಲೋಬಲ್ ಸ್ಟೆಬಿಲಿಟಿನ ಮೇಂಟೈನ್ ಮಾಡೋದಕ್ಕೆ ಈ ಒಂದು ಗ್ರಾಂಟ್ಸ್ ನಮಗೆ ಸಿಗ್ತಾ ಬರುತ್ತೆ ಅಂತ ಹೇಳ್ಬೋದು. ಸೊ ಇದು ಅಷ್ಟೇ ಎಕನಾಮಿಕ್ ಪ್ರಮೋಷನ್ ಮಾಡುತ್ತೆ ಮತ್ತೆ ಫಾರಿನ್ ಟ್ರೇಡ್ ನ ಡೆವಲಪ್ಮೆಂಟ್ ಮಾಡೋದಕ್ಕೂ ಸಹ ಇದು ಹೆಲ್ಪ್ ಮಾಡುತ್ತೆ, ಅಸಿಸ್ಟೆನ್ಸ್ ನ ಕೊಡ್ತಾ ಬರುತ್ತೆ. ಅಂಡ್ ಯುರೋಪಿಯನ್ ಯೂನಿಯನ್ ಗ್ರಾಂಟ್ಸ್ ಅಂತ ನಾವು ಕರಿಬಹುದು. ಸೊ ಈ ಒಂದು ಯುರೋಪಿಯನ್ ಯೂನಿಯನ್ ಗ್ರಾಂಟ್ಸ್ ಪ್ರೊವೈಡ್ಸ್ ದ ವೇರಿಯಸ್ ಗ್ರಾಂಟ್ಸ್ ಟು ದ ಸಪೋರ್ಟ್ ದ ಪ್ರಾಜೆಕ್ಟ್ಸ್ ಅಂಡ್ ಇನಿಷಿಯೇಟಿವ್ಸ್ ದಟ್ ಅಲೈನ್ ವಿತ್ ಇಟ್ಸ್ ಪಾಲಿಸೀಸ್ ಅಂಡ್ ಪ್ರಿಯಾರಿಟೀಸ್. ಸೊ ಅದರ ಒಂದು ಪಾಲಿಸೀಸ್, ಫಾರ್ ಎಕ್ಸಾಂಪಲ್ ಈಗ ರಿಸರ್ಚ್ ಅಂಡ್ ಇನ್ನೋವೇಷನ್ ಗ್ರಾಂಟ್ಸ್ ನ ಕೊಡುತ್ತೆ. ಅದೇ ರೀತಿನಲ್ಲಿ ಜಸ್ಟಿಸ್ ಅಂಡ್ ಕನ್ಸ್ಯೂಮರ್ ಗ್ರಾಂಟ್ಸ್ ಅಂತ ಕೊಡುತ್ತೆ, ಕನ್ಸ್ಯೂಮರ್ಸ್ ಗೆ ಗ್ರಾಂಟ್ಸ್. ಸೊ ಅದೇ ರೀತಿನಲ್ಲಿ ಎನ್ವಿರಾನ್ಮೆಂಟ್ ಮತ್ತೆ ಕ್ಲೈಮೇಟ್ ಆಕ್ಷನ್ಸ್ ನ ಮೇಂಟೈನ್ ಮಾಡೋದಕ್ಕೆ ಲೈಫ್ ಗ್ರಾಂಟ್ಸ್ ಅಂತ ಕೊಡುತ್ತೆ ಈ ಒಂದು ಯುರೋಪಿಯನ್ ಯೂನಿಯನ್. ಅಂದ್ರೆ ಯುರೋಪ್ ಫಾರ್ ಸಿಟಿಜನ್ಸ್ ಗ್ರಾಂಟ್ಸ್ ಅಂತಾನು ನಾವು ಇದನ್ನು ಕರಿಬಹುದು. ಸೊ ಡೆಮೋಕ್ರಸಿನ ಮೇಂಟೈನ್ ಮಾಡೋದಕ್ಕೆ. ಓಕೆ, ಸೊ ಅಂದ್ರೆ ಆ ಒಂದು ಕೆಲವೊಂದು ಸ್ಪೆಸಿಫಿಕ್ಸ್ ಗಾಗಿ ಫೋಕಸ್ ಮಾಡಿ, ಸ್ಪೆಸಿಫಿಕ್ ಫ್ಯಾಕ್ಟರ್ಸ್ಗೆ ಫಂಕ್ಷನ್ಸ್ಗೆ ಫೋಕಸ್ ಮಾಡಿ ಗ್ರಾಂಟ್ಸ್ ನ ಕೊಡುವಂತದ್ದು. ಸೊ ಆ ರೀತಿನಲ್ಲಿ ಫೌಂಡೇಶನ್ ಗ್ರಾಂಟ್ಸ್ ಅಂತ ಹೇಳಿದ್ರೆ ಬಿಲ್ ಅಂಡ್ ಮೆಲಿಂಡಾ ಗೇಟ್ಸ್ ಫೌಂಡೇಶನ್ ಮುಖಾಂತರ ಇದು ಮ್ಯಾಕ್ಸಿಮಮ್ ನಮಗೆ ಅಂತ ಹೇಳಿದ್ರೆ, ಈಗ ರತನ್ ಟಾಟಾ ಯಾವ ರೀತಿನಲ್ಲಿ ಕೋವಿಡ್ ಅಲ್ಲಿ ಇನಿಷಿಯೇಟಿವ್ ತಗೊಂಡು ಡೊನೇಷನ್ಸ್ ನ ಮಾಡಿ ಹೆಲ್ಪ್ ಮಾಡಿದ್ರು, ಆ ರೀತಿನಲ್ಲಿ ಗ್ರಾಂಟ್ಸ್ ನ ಬಿಲ್ ಅಂಡ್ ಮೆಲಿಂಡಾ ಗೇಟ್ಸ್ ಫೌಂಡೇಶನ್ ಬಂದ್ಬಿಟ್ಟು ಲೋನ್ಸ್ ಅಂಡ್ ಗ್ರಾಂಟ್ಸ್ ನ ಕೊಟ್ಟಿದೆ. ಅಂದ್ರೆ ಸೆಲ್ಫ್ ಹೆಲ್ಪ್ ಗ್ರೂಪ್ಸ್ಗೆ ಮತ್ತೆ ನಾನ್ ಗವರ್ನಮೆಂಟಲ್ ಆರ್ಗನೈಸೇಷನ್ಸ್ ಅಪ್ಲಿಫ್ಟ್ಮೆಂಟ್ಗೆ ಅಥವಾ ಪರ್ಫಾರ್ಮೆನ್ಸ್ಗೆ. ಅದೇ ರೀತಿಯಲ್ಲಿ ಕಾರ್ಪೊರೇಟ್ ಗ್ರಾಂಟ್ಸ್ ಅಂತ ಹೇಳ್ಬಿಟ್ಟು ಕರಿಬಹುದು. ಸೊ ಎಕ್ಸಾಂಪಲ್ ಗೂಗಲ್ ಇಂಪ್ಯಾಕ್ಟ್ ಚಾಲೆಂಜ್ ಅನ್ನೋದು ಕಾರ್ಪೊರೇಟ್ ಗ್ರಾಂಟ್, ಅವತ್ತು ಒಂದು ಇನ್ಸ್ಟಿಟ್ಯೂಷನ್ ಅಥವಾ ಕಂಪನಿ ಕಾರ್ಪೊರೇಟ್ ಅದು ಬಂದು ಫಂಡ್ ಬಂದ್ಬಿಟ್ಟು ಗ್ರಾಂಟ್ಸ್ ನ ಕೊಟ್ಟಿದೆ. ಸೊ ಆ ರೀತಿನಲ್ಲಿ ಡೊನೇಷನ್ಸ್ ಸಹ ಸಿಕ್ಕಿದೆ. ಈ ನಾನ್ ಗವರ್ನಮೆಂಟಲ್ ಆರ್ಗನೈಸೇಷನ್ ಯಾರು ಫಂಡ್ ಮಾಡ್ತಾರೆ, ಡೊನೇಷನ್ಸ್ ಯಾರು ಮಾಡಬಹುದು? ನಾವು ಮಾಡಬಹುದು. ಇಂಡಿವಿಜುವಲ್ ಡೊನೇಷನ್ಸ್ ಅಂತ ಕರಿಬಹುದು, ಅಥವಾ ಒನ್ ಟೈಮ್ ಮತ್ತೆ ರೆಕರಿಂಗ್ ಡೆಪಾಸಿಟ್ಸ್ ಅಥವಾ ಡೊನೇಷನ್ಸ್ ಅಂತ ಕರಿಬಹುದು. ಮತ್ತೆ ಇನ್ಸ್ಟಿಟ್ಯೂಷನ್ಸ್ ಕೆಲವೊಂದು ರೀತಿಯಲ್ಲಿ ಡೊನೇಷನ್ಸ್ ನ ಕೊಡುತ್ತೆ, ದಟ್ ಈಸ್ ಚರ್ಚಸ್ ಮತ್ತೆ ಸ್ಕೂಲ್ಸ್.
ಮತ್ತೆ ಆನ್ಲೈನ್ ಪ್ಲಾಟ್ಫಾರ್ಮ್ಸ್, ಪೇಪಾಲ್, ಮತ್ತೆ ನೆಟ್ವರ್ಕ್ ಫಾರ್ ಗುಡ್. ಸೊ ಇದು ಅಪ್ಲಿಕೇಶನ್ಸ್ ನಾವು ಮೇಂಟೈನ್ ಮಾಡಬಹುದು. ಪೇಪಾಲ್ ಬಂದ್ಬಿಟ್ಟು ಮ್ಯಾಕ್ಸಿಮಮ್ ನಮಗೆ ಇಂಟರ್ನ್ಯಾಷನಲ್ ಅಮೌಂಟ್ಸ್, ಯೂಟ್ಯೂಬ್ ಅಲ್ಲಿ ನಾವು ಮಾಡ್ತಿದ್ವಿ ಅಂದ್ರೆ ಇಂಟರ್ನ್ಯಾಷನಲ್ ಡಾಲರ್ ಮುಖಾಂತರ ನಮಗೆ ಅಮೌಂಟ್ ಬರುತ್ತೆ. ಅದು ನಮಗೆ ಕನ್ವರ್ಟ್ ಆಗ್ಬೇಕಂತ ಹೇಳಿದ್ರೆ ಪೇಪಾಲ್ ಅಕೌಂಟ್ ಇರಬೇಕು ನಮಗೆ. ಇಲ್ಲ ಅಂತ ಹೇಳಿದ್ರೆ ಯಾವುದೇ ಇಂಡಿಯನ್ ಅಪ್ಲಿಕೇಶನ್ಸ್ ಅಲ್ಲಿ ಅದು ಕನ್ವರ್ಟ್ ಆಗೋದಿಲ್ಲ. ಓಕೆ. ಅಂಡ್ ಟ್ಯಾಕ್ಸ್ ಬೆನಿಫಿಟ್ಸ್ ಫಾರ್ ಡೋನರ್ಸ್, ಟ್ಯಾಕ್ಸ್ ನ ತಗೊಳ್ಳೋದಕ್ಕೆ, ಟ್ಯಾಕ್ಸ್ ನ ಕಡಿಮೆ ಮಾಡೋದಕ್ಕೋಸ್ಕರ ಇವ್ರಿಗೆ ಡೊನೇಷನ್ ಮಾಡಿದೀವಿ ಅಂತಂದ್ರೆ ನಿಮಗೆ ಡಿಡಕ್ಷನ್ಸ್ ಅಂತ ಬರುತ್ತೆ. 80C to 80U, ಕರೆಕ್ಟ್ ಅಲ್ವಾ? ಮೆಡಿಕಲ್ ಎಕ್ಸ್ಪೆನ್ಸಸ್ ಮತ್ತೆ ಇನ್ಶೂರೆನ್ಸ್ ಮತ್ತೆ ಚರ್ಚ್ ಟ್ರಸ್ಟ್ ಗೆ ಏನಾದ್ರು ಡೊನೇಷನ್ ಮಾಡಿದ್ರೆ ನಮಗೆ ಟ್ಯಾಕ್ಸ್ ಕಡಿಮೆ ಆಗುತ್ತೆ. ಸೊ ಆ ರೀತಿನಲ್ಲಿ ಡೊನೇಷನ್ಸ್ ನ ನಮಗೆ ಕಲೆಕ್ಟ್ ಮಾಡ್ಕೋಬಹುದು, ಅದು NGOs ಕಲೆಕ್ಟ್ ಮಾಡ್ಕೋಬಹುದು ಅಂತ ಹೇಳ್ಬಿಟ್ಟು ಹೇಳ್ಬೋದು. ಈ ರೀತಿನಲ್ಲಿ ಡೊನೇಷನ್ಸ್ ಮ್ಯಾಕ್ಸಿಮಮ್ ನಮ್ಗೆ ಸಿಗ್ತಾ ಬರುತ್ತೆ. ಸೊ ಸಿಮಿಲರ್ಲಿ ಮೆಂಬರ್ಶಿಪ್ ಫೀಸ್. ಸೊ ಒಂದು ಏಜೆನ್ಸಿನಲ್ಲಿ ನಾನು ಮೆಂಬರ್ಶಿಪ್ ಆಗಬೇಕು ಅಂತ ಹೇಳಿದ್ರೆ ಐ ನೀಡ್ ಟು ಪೇ ಸಮ್ ಅಮೌಂಟ್ ಅಲ್ವಾ? ಸೊ ಆ ರೀತಿನಲ್ಲಿ ಮೆಂಬರ್ಶಿಪ್ ಫೀಸ್ ಮುಖಾಂತರನೂ ಸಹ ಅಮೌಂಟ್ ಕೊಡಬಹುದು. ರೆಕರಿಂಗ್ ಮೆಂಬರ್ಶಿಪ್ ಮಂತ್ಲಿ ಕೊಡೋದಾಗ್ಲಿ, ಇಯರ್ಲಿ ಫೀಸ್ ಇರಬಹುದು. ಆ ರೀತಿಯಲ್ಲಿ ಮೆಂಬರ್ ಬೆನಿಫಿಟ್ಸ್, ನ್ಯೂಸ್ ಲೆಟರ್ಸ್ ಮತ್ತೆ ಈವೆಂಟ್ ಡಿಸ್ಕೌಂಟ್ಸ್. ಸೊ ಮೆಂಬರ್ಶಿಪ್ ಅಥವಾ ಮೆಂಬರ್ ಬೆನಿಫಿಟ್ಸ್ ಅಂದ್ರೆ ನ್ಯೂಸ್ ಲೆಟರ್ಸ್ ಅಂತ ಹೇಳಿದ್ರೆ ರಿಲೀಸ್ ಮಾಡ್ತಾರೆ ಮಂತ್ಲಿ ಈ ರೀತಿನಲ್ಲಿ. ಸೊ ಅದಕ್ಕೆ ಫೀಸಸ್ ನ ಕಲೆಕ್ಟ್ ಮಾಡೋದ್ರ ಮುಖಾಂತರ. ನೆಕ್ಸ್ಟ್ ಫಂಡ್ ರೈಸಿಂಗ್ ಈವೆಂಟ್ಸ್. ಯಾವ್ಯಾವ ರೀತಿಯಲ್ಲಿ ಫಂಡ್ ರೈಸಿಂಗ್ ಈವೆಂಟ್ಸ್ ಇರುತ್ತೆ ಅಂದ್ರೆ ಚಾರಿಟಿ ರನ್ಸ್ ಮತ್ತೆ ವಾಕ್ಸ್, ಮತ್ತೆ ಆಕ್ಷನ್ಸ್ ಮತ್ತೆ ಗ್ಲಾಸ್ ಬೆನಿಫಿಟ್ಸ್, ಕಾನ್ಸರ್ಟ್ಸ್ ಅಂತ ಹೇಳ್ಬಿಟ್ಟಿದೆ. ಮತ್ತೆ ಟೈರ್ಡ್ ಮೆಂಬರ್ಶಿಪ್ ಲೆವೆಲ್ಸ್ ಅಂತ ಹೇಳ್ಬಿಟ್ಟು ಇದೆ. ಸೊ ಇಲ್ಲಿ ಚಾರಿಟಿ ರನ್ಸ್ ಅಂಡ್ ವಾಕ್ಸ್ ಅಂತ ಹೇಳಿದ್ರೆ ಈ ಚಾರಿಟೀಸ್ ನಲ್ಲಿ ವರ್ಕ್ ಮಾಡೋರು, ಇಟ್ ಈಸ್ ಸಿಮಿಲರ್ಲಿ ದ ಚಾರಿಟಿ ರನ್ಸ್ ಆರ್ ವಾಕ್ಸ್ ಅಂತ ಹೇಳಿದ್ರೆ ಈವೆಂಟ್ಸ್ ವೇರ್ ಪಾರ್ಟಿಸಿಪೆಂಟ್ಸ್ ರನ್ ಆರ್ ವಾಕ್ ಟು ರೈಸ್ ದ ಫಂಡ್ಸ್ ಅಂತ ಹೇಳ್ಬಿಟ್ಟು ನಾವು ಹೇಳ್ಬಹುದು. ಅಂದ್ರೆ ಟೈಪ್ ಆಫ್ ಚಾರಿಟಿ ರನ್ಸ್ ಅಲ್ಲಿ ಯಾವ ಜನರಲ್ ಆಗಿ ಯಾವ್ದು ಬರುತ್ತೆ ಅಂತಂದ್ರೆ ಆ ಒಂದು ಚಾರಿಟಿನಲ್ಲಿ ವರ್ಕ್ ಮಾಡೋರು ಮೆರಥಾನ್ಸ್ ಓಡೋದು, ಹಾಫ್ ಮೆರಥಾನ್ಸ್ ಓಡೋದು ಅಂಡ್ 10K to 5K ರನ್ಸ್, ಮತ್ತೆ ಫನ್ ರನ್ಸ್, ಮತ್ತೆ ರಿಲೇ ರನ್ಸ್, ವರ್ಚುವಲ್ ರನ್ಸ್, ಈ ತರ ಓಡೋದ್ರಿಂದ ಆರ್ಗನೈಸೇಷನ್ಸ್ಗೆ ಅಂದ್ರೆ ಆರ್ಗನೈಸೇಷನ್ಸ್ ಮುಖಾಂತರ ಅಥವಾ ಆನ್ ಬಿಹಾಫ್ ಆಫ್ ದ ಆರ್ಗನೈಸೇಷನ್ಸ್ ರನ್ಸ್ ಮಾಡೋದ್ರಿಂದ ಅಥವಾ ವಾಕ್ ಮಾಡೋದ್ರಿಂದ ಮ್ಯಾಕ್ಸಿಮಮ್ ಫಂಡ್ಸ್ ನ ರೈಸ್ ಮಾಡ್ಕೊಳ್ತಾರೆ. ಅಂಡ್ ಟೀಮ್ ಇನ್ ಟ್ರೈನಿಂಗ್ ಅಂತ ಹೇಳ್ಬಿಟ್ಟು ನಾವು ಕರಿಬಹುದು. ಮತ್ತೆ ಕೆಲವೊಂದು ಮೈಲ್ಸ್ ಅಷ್ಟು ಓಡೋದು ಆ ಟಿ ಶರ್ಟ್ಸ್ ನ, ಆ ಒಂದು ಕಂಪನಿ ಟಿ ಶರ್ಟ್ಸ್ ನ ಹಾಕೊಂಡು ಆ ರೀತಿನಲ್ಲಿ. ಮತ್ತೆ ಆಕ್ಷನ್ಸ್ ಅಂತ ಹೇಳಿದ್ರೆ ನಿಮಗೆ ಗೊತ್ತಿದೆ, ಕಂಪನಿ ಲೋಗೋಸ್ ಮುಖಾಂತರ ಕಂಪನಿ ಕಡೆಯಿಂದ ವರ್ಕ್ ಮಾಡಿ ಆಕ್ಷನ್ಸ್ ನ ಬಿಡ್ ಮಾಡೋದು ಸರ್ಪ್ರೈಸಿಂಗ್ ಆಗಿ ಅಂತ ಹೇಳ್ಬಿಟ್ಟು ನಾವು ಹೇಳಬಹುದು. ಅದೇ ರೀತಿನಲ್ಲಿ ಗಲಾಸ್ ಅಂತ ಹೇಳಿದ್ರೆ ಮ್ಯಾಕ್ಸಿಮಮ್ ನೀವು ಜನರಲ್ ಆಗಿ ಕೇಳಿರ್ತೀರ ಗಲಾಸ್ ಅಂತ ಹೇಳ್ಬಿಟ್ಟು. ಸೊ ಕೆಲವೊಬ್ಬರಿಗೆ ಗಲಾಸ್ ಅಂತ ಹೇಳಿದ್ರೆ ಡೌಟ್ ಇರುತ್ತೆ, ಏನಿದು ಗಲಾಸ್ ಅಂತ ಹೇಳಿದ್ರೆ ಇಟ್ ಈಸ್ ಆಲ್ಸೋ ಎ ಒನ್ ಆಫ್ ದಿ ಟೈಪ್ ಆಫ್ ಸೋಷಿಯಲ್ ಈವೆಂಟ್ ಅಂತ ನಾವು ಹೇಳ್ಬಹುದು. ಅಂದ್ರೆ ಮ್ಯಾಕ್ಸಿಮಮ್ ಎಕ್ಸ್ಪ್ರೆಷನ್ ಆಫ್ ದ ಎಕ್ಸೈಟ್ಮೆಂಟ್ ಅಂಡ್ ಸರ್ಪ್ರೈಸ್ ಮುಖಾಂತರ ಸೆಲೆಬ್ರೇಷನ್ಸ್ ಕಂಪನಿಯಿಂದ ಕೆಲವೊಂದು ರೀತಿಯಲ್ಲಿ ವೀಕ್ಲಿ ಮತ್ತೆ ಮಂತ್ಲಿ ಸೆಲೆಬ್ರೇಷನ್ಸ್ ನಡ್ತಾ ಇರುತ್ತೆ. ಜನರಲಿ ವಿ ಕ್ಯಾನ್ ಸೇ ದಟ್ ಗಲಾಸ್ ಆರ್ ಈವೆಂಟ್ ಅಂತ ಹೇಳ್ಬಿಟ್ಟು ನಾವು ಕರಿತೀವಿ. ಸೊ ಈ ಗಲಾಸ್ ಅಂತ ಹೇಳಿದ್ರೆ ಮ್ಯಾಕ್ಸಿಮಮ್ ಈ ಒಂದು ಇದರಲ್ಲಿ ಸೆಲೆಬ್ರೇಷನ್ಸ್ ಮುಖಾಂತರ ಸೆಲೆಬ್ರೇಷನ್ ಮಾಡೋದಕ್ಕೆ ಫಂಡ್ಸ್ ನ ತಗೊಳ್ಳೋದಾಗ್ಲಿ ಅಥವಾ ಮೆಂಬರ್ಶಿಪ್ ಅಮೌಂಟ್ ತಗೊಳ್ಳೋದಾಗ್ಲಿ, ಮತ್ತೆ ಈ ಒಂದು ಕಾನ್ಸರ್ಟ್ಸ್ ಅಂತ ಹೇಳಿದ್ರೆ ಬೆನಿಫಿಟ್ ಕಾನ್ಸರ್ಟ್ಸ್ ಅಂತ ಹೇಳಿದ್ರೆ ಕಾನ್ಸರ್ಟ್ಸ್ ಆರ್ ಆಲ್ಸೋ ದ ಲೈವ್ ಪರ್ಫಾರ್ಮೆನ್ಸಸ್ ಆಫ್ ದಿ ಮ್ಯೂಸಿಕ್ಸ್ ನ ಲೈವ್ ಪರ್ಫಾರ್ಮೆನ್ಸ್ ಹಾಕಿ ಮಾಡೋದು. ಅಂದ್ರೆ ಅದ್ರ ಮುಖಾಂತರ ಫಂಡ್ಸ್ ನ ರೈಸ್ ಮಾಡ್ಕೊಳ್ಳೋದು. ಆಫ್ಟನ್ ಫ್ಯೂಚರಿಂಗ್ ದ ವೇರಿಯಸ್ ಆರ್ಟಿಸ್ಟ್ ಆರ್ ಬ್ರ್ಯಾಂಡ್. ಸೊ ಇದರಲ್ಲಿ ಕಾನ್ಸರ್ಟ್ಸ್ ಅಂತ ಹೇಳಿದ್ರೆ ಪಾಪ್ ಕಾನ್ಸರ್ಟ್ಸ್ ಅಂದ್ರೆ ಮ್ಯೂಸಿಕ್ಸ್ ಲೈವ್ ಪರ್ಫಾರ್ಮೆನ್ಸ್ ಮ್ಯೂಸಿಕ್ಸ್ ನ ಹಾಕೋದು. ನೀವೆಲ್ಲ ನೋಡಿರ್ತೀರ ಪಬ್ಗಳಲ್ಲಿ ಆ ತರ ಈ ತರ ಅಂತ ಹೇಳ್ಬಿಟ್ಟು, ಕರೆಕ್ಟ್ ಅಲ್ವಾ? ಸೊ ಮ್ಯೂಸಿಕ್ಸ್ ನ ಪ್ಲೇ ಮಾಡೋದು, ಮತ್ತೆ ಮ್ಯಾಕ್ಸಿಮಮ್ DJ ಪ್ಲೇ ಮಾಡೋದು. ಸೊ ಈ ರೀತಿಯಲ್ಲಿ ಲೈವ್ ಪರ್ಫಾರ್ಮೆನ್ಸಸ್ ಮಾಡಬೇಕು ಅಂತ ಹೇಳಿದ್ರೆ ಅವ್ರ ಹತ್ರದಿಂದ ಅಮೌಂಟ್ಸ್ ನ ಕಲೆಕ್ಟ್ ಮಾಡಿ ಕಂಪನಿ ಕಡೆಯಿಂದ ಕಂಪನಿಗಳಲ್ಲಿ, ಸೊ ಆ ರೀತಿನಲ್ಲಿ ಫಂಡ್ಸ್ ನ ರೈಸ್ ಮಾಡ್ಕೋಬಹುದು. ಮತ್ತೆ ಸ್ಪಾನ್ಸರ್ಶಿಪ್ ಆಪರ್ಚುನಿಟಿ, ಯಾರಾದ್ರೂ ಸ್ಪಾನ್ಸರ್ಸ್ ಮಾಡ್ತಿದ್ರೆ ಓಕೆ. ಸೊ ಇದರಲ್ಲಿ ಜನಪದ ಇದೆಲ್ಲ ಬರುತ್ತೆ, ಫೋಕ್ ಮತ್ತೆ ಜನಪದ ಮತ್ತೆ ನಾರ್ಮಲ್ DJ ಮತ್ತೆ ಹಿಪ್ ಹಾಪ್, ರ್ಯಾಪ್ ಸಾಂಗ್ಸ್, ಮತ್ತೆ ಜಾಜ್ ಕಾನ್ಸರ್ಟ್ಸ್ ಅಂತ ಹೇಳ್ಬಿಟ್ಟು ಕರಿತೀವಿ, ಮತ್ತೆ ಕ್ಲಾಸಿಕಲ್ ಕಾನ್ಸರ್ಟ್ಸ್ ಅಂತ ಹೇಳ್ಬಿಟ್ಟು ನಾವು ಕರಿತೀವಿ, ಕಂಟ್ರಿ ಕಾನ್ಸರ್ಟ್ಸ್ ಮತ್ತೆ ಮ್ಯೂಸಿಕ್ ಫೆಸ್ಟಿವಲ್. ಸೊ ಈ ತರ ಚಾರಿಟಿ ಈವೆಂಟ್ಸ್ ಎಲ್ಲ ಕಂಡಕ್ಟ್ ಮಾಡಿ ಅಮೌಂಟ್ಸ್ ನ ರೈಸ್ ಮಾಡ್ಕೊಳ್ತಾರೆ. ಮತ್ತೆ ಸ್ಪಾನ್ಸರ್ಶಿಪ್ಸ್ ಮುಖಾಂತರ, ಮತ್ತೆ ಟೈರ್ಡ್ ಮೆಂಬರ್ಶಿಪ್ ಲೆವೆಲ್ ಇಂಡಿವಿಜುವಲ್ ಆಗಿ ಅಥವಾ ಆರ್ಗನೈಸೇಷನಲ್ ಆಗಿ ಏನಾದ್ರೂ ಮೆಂಬರ್ಶಿಪ್ಸ್ ನ ತಗೊಳ್ತಿದ್ದಾರೆ ಅಂತ ಹೇಳಿದ್ರೆ ಅದ್ರ ಮುಖಾಂತರನು ಫಂಡ್ಸ್ ನ ರೈಸ್ ಮಾಡ್ಕೊಳ್ಳೋ ಚಾನ್ಸಸ್ ಜಾಸ್ತಿ ಇರುತ್ತೆ ಈ ಒಂದು ನಾನ್ ಗವರ್ನಮೆಂಟಲ್ ಆರ್ಗನೈಸೇಷನ್ಸ್. ಸೊ
ಕಾರ್ಪೊರೇಟ್ ಸೋಷಿಯಲ್ ರೆಸ್ಪಾನ್ಸಿಬಿಲಿಟಿ, ಇದು ನಿಮಗೆ ಜನರಲ್ ಆಗಿ ಗೊತ್ತೇ ಇದೆ. ಕಾರ್ಪೊರೇಟ್ ಸೋಷಿಯಲ್ ರೆಸ್ಪಾನ್ಸಿಬಿಲಿಟಿ ಮುಖಾಂತರ ಫಂಡ್ಸ್ ನ ರೈಸ್ ಮಾಡ್ಕೋಬಹುದು. ಸೊ ದಟ್ ಈಸ್ ಕೊಲಾಬ್ರೇಷನ್ ವಿತ್ ದ ಕಂಪನೀಸ್ ಫಾರ್ ದ ಸೋಷಿಯಲ್ ಇಂಪ್ಯಾಕ್ಟ್. ಮತ್ತೆ ಅವರು ಅಷ್ಟೇ ಡೊನೇಷನ್ಸ್ ನ ಮಾಡ್ತಾರೆ ಮತ್ತು ಸ್ಪಾನ್ಸರ್ಶಿಪ್ಸ್ ನ ಮಾಡ್ತಾರೆ, ಆರ್ ಇನ್ ಕೈಂಡ್ ಆಫ್ ಸಪೋರ್ಟ್. ಒಟ್ನಲ್ಲಿ CSR 2% ಕಂಪನಿ ಕಡೆಯಿಂದ ಸರ್ವ್ ಆಗಬೇಕು. ಸೊ ಆ 2% NGOs ಸಹ ರಿಸೀವ್ ಮಾಡ್ಕೊಳ್ಳೋದ್ ಮುಖಾಂತರ ಫಂಡ್ಸ್ ನ ರೈಸ್ ಮಾಡ್ಕೊಳ್ಳುತ್ತೆ. ಮತ್ತೆ ಕೋ ಬ್ರ್ಯಾಂಡಿಂಗ್ ಆಪರ್ಚುನಿಟೀಸ್ ಮತ್ತೆ ಎಂಪ್ಲಾಯಿ ವ್ಯಾಲಂಟರಿ ಪ್ರೋಗ್ರಾಮ್ಸ್ ಮುಖಾಂತರ, ಅಂದ್ರೆ ಕಂಪ್ಲೀಟ್ಲಿ ಇದೆಲ್ಲ ರಿಲೇಟೆಡ್ ಟು CSR. ಕೋ ಬ್ರ್ಯಾಂಡಿಂಗ್ ಆಪರ್ಚುನಿಟೀಸ್, ಬೇರೆ ಒಂದು ಕಂಪನಿ ಪ್ರಾಡಕ್ಟ್ಸ್ ನ ನಾವು ಸೇಲ್ ಮಾಡೋದ್ರ ಕೋ ಬ್ರ್ಯಾಂಡಿಂಗ್ ಮುಖಾಂತರ ಸೇಲ್ ಮಾಡೋದಾಗ್ಲಿ. ಓಕೆ, ಸೊ ಫಾರ್ ಎಕ್ಸಾಂಪಲ್ ನಾವು ಪ್ರಾಡಕ್ಟ್ಸ್ ನ ಸಿಮಿಲರ್ ಪ್ರಾಡಕ್ಟ್ಸ್ ನ ಪ್ರೊಡಕ್ಷನ್ ಮಾಡಿರ್ತೀವಿ, ಅದಕ್ಕೆ ಆ ಕಂಪನಿ ಲೋಗನ್ನ ನಾವು ಪ್ರಿಂಟ್ ಹಾಕಿ ಸೇಲ್ ಮಾಡೋದು ಕೋ ಬ್ರ್ಯಾಂಡಿಂಗ್. ಅಂಡ್ ಆಲ್ಸೋ ದಿಸ್ ಕೋ ಬ್ರ್ಯಾಂಡಿಂಗ್ ಅಂತ ಹೇಳಿದ್ರೆ ಜನರಲ್ ಮೀನಿಂಗ್ ಏನು ಅಂತ ಹೇಳಿದ್ರೆ, ಎಲ್ಲಿ ಮೋರ್ ಬ್ರಾಂಡ್ಸ್ ಆರ್ ಕೊಲಾಬ್ರೇಟ್ ಟು ಕ್ರಿಯೇಟ್ ದ ಜಾಯಿಂಟ್ ಪ್ರಾಡಕ್ಟ್, ಎರಡು ಅಥವಾ ಎರಡಕ್ಕಿಂತ ಹೆಚ್ಚು ಬ್ರಾಂಡ್ಸ್ ಕೊಲಾಬ್ರೇಟ್ ಆಗಿ ಜಾಯಿಂಟ್ ಪ್ರಾಡಕ್ಟ್ ಕ್ರಿಯೇಟ್ ಮಾಡಿ ಸೇಲ್ ಮಾಡೋದ್ರ ಮುಖಾಂತರ ಈ ಒಂದು ಫಂಡಿಂಗ್ಸ್ ನ ತಗೋಬಹುದು. ಮತ್ತೆ ಎಂಪ್ಲಾಯಿ ವ್ಯಾಲಂಟರಿ ಪ್ರೋಗ್ರಾಮ್ಸ್ ಮುಖಾಂತರನೂ ಸಹ, ಅಂದ್ರೆ ಪ್ರೋಗ್ರಾಮ್ಸ್ ನ ಕಂಡಕ್ಟ್ ಮಾಡೋದ್ರ ಮುಖಾಂತರ ಪ್ರೋಗ್ರಾಮ್ಗೆ ಹೆಲ್ಪ್ ಮಾಡೋ ರೀತಿನಲ್ಲಿ CSR ನ ಕಾಂಟ್ರಿಬ್ಯೂಟ್ ಮಾಡ್ತಾರೆ ಕಂಪನೀಸ್ ಕಡೆಯಿಂದ. ಅಂಡ್ ಸೋಷಿಯಲ್ ಎಂಟರ್ಪ್ರಿನರ್ಶಿಪ್, ಸೊ ಇನ್ಕಮ್ ಜನರೇಷನ್ ಆಕ್ಟಿವಿಟೀಸ್, ಸಣ್ಣ ಕೈಗಾರಿಕೆ ಗುಡಿ ಕೈಗಾರಿಕೆಗಳಿಗೆ ಸ್ಕಿಲ್ಸ್ ಡೆವಲಪ್ಮೆಂಟ್ ಮಾಡೋದು, ಅಥವಾ ಪ್ರಾಡಕ್ಟ್ ಸೆಲ್ಲಿಂಗ್ ಮತ್ತೆ ಸರ್ವಿಸಸ್ಗೆ ಆಪರ್ಚುನಿಟೀಸ್ ಕೊಡೋದು, ಮತ್ತೆ ಅವ್ರಿಗೆ ಟ್ರೈನಿಂಗ್ಸ್ ಕೊಡೋದು, ಈ ರೀತಿನಲ್ಲಿ. ಅಂಡ್ ಸೋಷಿಯಲ್ ಇಂಪ್ಯಾಕ್ಟ್ ಇನ್ವೆಸ್ಟ್ಮೆಂಟ್ ಅಂಡ್ ಇನ್ನೋವೇಟಿವ್ ಬಿಸ್ನೆಸ್ ಮಾಡೆಲ್ಸ್, ಪೇ ಫಾರ್ ಪರ್ಫಾರ್ಮೆನ್ಸ್. ಸೊ ಅವ್ರ ಪರ್ಫಾರ್ಮೆನ್ಸ್ ಅಂದ್ರೆ ಸೋಷಿಯಲ್ ಎಂಟರ್ಪ್ರಿನರ್ಶಿಪ್ ಅಂತ ಹೇಳಿದ್ರೆ ಟ್ರೈನಿಂಗ್ಸ್ ಸ್ಕಿಲ್ಸ್ ಡೆವಲಪ್ಮೆಂಟ್ಸ್ ನ ಮಾಡಿ ಅವ್ರಿಗೆ ಬಿಸ್ನೆಸ್ ಅಲ್ಲಿ ಎಂಗೇಜ್ ಆಗೋ ರೀತಿನಲ್ಲಿ ಹೆಲ್ಪ್ ಮಾಡೋದು, ಅಥವಾ ಆ ಮುಖಾಂತರ ಫಂಡ್ಸ್ ಮತ್ತೆ ಇನ್ಸೆಂಟಿವ್ಸ್ ಮತ್ತೆ ಬೋನಸ್ ನ ಕೊಡೋದು. ಸೊ ಈ ಒಂದು ರೀತಿನಲ್ಲಿ ನಾನ್ ಗವರ್ನಮೆಂಟಲ್ ಆರ್ಗನೈಸೇಷನ್ಸ್ಗೆ ಮ್ಯಾಕ್ಸಿಮಮ್ ಫಂಡ್ಸ್ ಬಂದ್ಬಿಟ್ಟು ರಿಲೀಸ್ ಆಗ್ತಾ ಬರ್ತಾ ಇರುತ್ತೆ. ಅವರು ಅದರ ಜೊತೆಗೆ ಸೆಲ್ಫ್ ಹೆಲ್ಪ್ ಗ್ರೂಪ್ಸ್ಗೆ ಹೆಲ್ಪ್ ಮಾಡೋ ರೀತಿನಲ್ಲಿ ನಡ್ಸ್ಕೊಳ್ತಾ ಬರ್ತಾರೆ. ಸೊ ಜನರಲಿ ವಿ ಕ್ಯಾನ್ ಸೇ ದಟ್ ದ ಸ್ಟ್ರಾಟಜೀಸ್ ಫಾರ್ ಎಫೆಕ್ಟಿವ್ ಕೊಲಾಬರೇಷನ್. ಸೊ ಈ ರೀತಿನಲ್ಲಿ ಹೆಲ್ಪ್ ಆಗಬೇಕು ಅಂತ ಹೇಳಿದ್ರೆ ಆ ಕೊಲಾಬರೇಟಿವ್ ಸ್ಟ್ರಾಟಜೀಸ್ ಯಾವ್ದಿದೆ ಅಂತ ಹೇಳಿದ್ರೆ, ಒಂದು ಕ್ಲಿಯರ್ ಕಮ್ಯುನಿಕೇಶನ್ ಇರಬೇಕು, ಬಿಲ್ಡಿಂಗ್ ಟ್ರಸ್ಟ್ ನಂಬಿಕೆ ಕ್ರೆಡಿಬಿಲಿಟಿ ಇರಬೇಕು, ಅಂಡ್ ಜಾಯಿಂಟ್ ಪ್ಲಾನಿಂಗ್ ಅಂಡ್ ಇಂಪ್ಲಿಮೆಂಟೇಷನ್ ರೂಲ್ಸ್ ಅಂಡ್ ರೆಗ್ಯುಲೇಷನ್ಸ್ ನ ಕರೆಕ್ಟ್ ಆಗಿ ಫಾಲೋ ಮಾಡಬೇಕು. ಕೆಪಾಸಿಟಿ ಬಿಲ್ಡಿಂಗ್ ಮತ್ತೆ ಮಾನಿಟರಿಂಗ್ ಮತ್ತೆ ಇವ್ಯಾಲ್ಯೂಯೇಷನ್ ಅಂದ್ರೆ ಸ್ಟೆಪ್ಸ್ ಅಂತ ಹೇಳಿದ್ರೆ, ಈ ಒಂದು ಕೊಲಾಬರೇಟಿವ್ ರೂಲ್ಸ್ ಅಂಡ್ ರೆಗ್ಯುಲೇಷನ್ ಏನು ಅಂತ ಹೇಳಿದ್ರೆ ಕ್ಲಿಯರ್ ಕಮ್ಯುನಿಕೇಶನ್ ಇರಬೇಕು, ಕಮ್ಯುನಿಕೇಶನ್ ಗ್ಯಾಪ್ ಇರಬಾರ್ದು, ಕರೆಕ್ಟ್ ಆಗಿ ಇಂಪ್ಲಿಮೆಂಟೇಷನ್ ರೂಲ್ಸ್ ಅಂಡ್ ರೆಗ್ಯುಲೇಷನ್ಸ್ ನ ಪ್ಲಾನ್ ಮಾಡ್ಕೋಬೇಕಂತ ಹೇಳಿದ್ರೆ ಇನ್ನೊಬ್ಬರ ಸಜೆಷನ್ಸ್ ನ ನಾವು ಕೇಳಬೇಕು, ಈಗೋ ಇರಬಾರ್ದು. ಸೊ ಆ ರೀತಿನಲ್ಲಿ ಟ್ರಸ್ಟ್ ಬಿಲ್ಡ್ ಆಗುತ್ತೆ, ಕ್ರೆಡಿಬಿಲಿಟಿ ಬಿಲ್ಡ್ ಆಗುತ್ತೆ, ಕರೆಕ್ಟ್ ಆಗಿ ಕಮ್ಯುನಿಕೇಶನ್ ಇದ್ರೆ ಮಾತ್ರ. ಅಂಡ್ ಆಲ್ಸೋ ಜಾಯಿಂಟ್ ಪ್ಲಾನಿಂಗ್, ಕೊಲಾಬರೇಟಿವ್ ಆಗಿ ಪ್ಲಾನಿಂಗ್ ತಗೊಂಡ್ರೆ ಮಾತ್ರ ಆ ಒಂದು ಈವೆಂಟ್ಸ್ ಸಕ್ಸಸ್ ಆಗೋದಕ್ಕೆ ಸಾಧ್ಯ, ಅವರ ಕೆಪಾಸಿಟಿ ಬಿಲ್ಡ್ ಆಗೋದಕ್ಕೆ ಸಾಧ್ಯ. ಸೊ ಫೈನಲಿ ಇದರ ಬೇಸ್ ಮೇಲೆ ಆಕ್ಟಿವಿಟಿ ಅಥವಾ ಪರ್ಫಾರ್ಮೆನ್ಸ್ ಮಾನಿಟರ್ ಆಗಿದೆ ಅಂದ್ರೆ ಕರೆಕ್ಟ್ ಆಗಿ ಆಗಿದೆಯಾ, ಸ್ಟ್ಯಾಂಡರ್ಡ್ ರೀಚ್ ಆಗಿದೆಯಾ ಇಲ್ವಾ ಅಂತ ಹೇಳ್ಬಿಟ್ಟು ಮಾನಿಟರ್ ಮಾಡೋದಾಗ್ಲಿ ಮತ್ತೆ ಎವಾಲ್ಯೂಷನ್ ಮಾಡೋದಾಗ್ಲಿ ನೋಡ್ತಾ ಇರ್ತಾರೆ. ಸೊ ದಿಸ್ ಇಸ್ ದ ಮೇಜರ್ ಸ್ಟ್ರಾಟಜೀಸ್ ಫಾರ್ ದ ಕೊಲಾಬರೇಟಿವ್ ಆಫ್ ದ ಕೊಲಾಬ್ರೇಷನ್ ಆಫ್ ದ ನಾನ್ ಗವರ್ನಮೆಂಟಲ್ ಆರ್ಗನೈಸೇಷನ್ಸ್. ಕರೆಕ್ಟ್ ಆಗಿ ನಡಿಬೇಕು ಅಂತ ಹೇಳಿದ್ರೆ ಯಾವ ರೀತಿನಲ್ಲಿ ಸ್ಟ್ರಾಟಜೀಸ್ ಆಕ್ಚುಲ್ ಆಗಿ ಇರಬೇಕು ಅಂತ ಹೇಳ್ಬಿಟ್ಟು. ಓಕೆ, ಸೊ ಇಲ್ಲಿಗೆ ನಿಮಗೆ ಈ ಚಾಪ್ಟರ್ ಕಂಪ್ಲೀಟ್ ಆಗಿದೆ. ವೆರಿ ವೆರಿ ಇಂಪಾರ್ಟೆಂಟ್ ಚಾಪ್ಟರ್, 4th ಚಾಪ್ಟರ್ ಅಂಡ್ 5th ಚಾಪ್ಟರ್ ಇನ್ ಮೈಕ್ರೋ ಫಿನಾನ್ಸ್. ಮ್ಯಾಕ್ಸಿಮಮ್ ಕ್ವಶನ್ಸ್ ನಿಮಗೆ ಎಕ್ಸಾಮ್ಸ್ಗೆ ಬರೋ ಸಾಧ್ಯತೆಗಳು ಜಾಸ್ತಿ ಇದೆ. ಸೊ ಕೀಪ್ ಇಟ್ ಇನ್ ಮೈಂಡ್, ಮೇಕ್ ಎ ನೋಟ್ಸ್ ಆಫ್ ದೀಸ್ 2 ಚಾಪ್ಟರ್ಸ್ ರೆಗ್ಯುಲರ್ಲಿ ಅಂಡ್ ಮೇಕ್ ಎ ಶಾರ್ಟ್ ನೋಟ್ಸ್ ಅಂಡ್ ಪಾಯಿಂಟ್ಸ್ ನ ಕರೆಕ್ಟ್ ಆಗಿ ಬರ್ಕೊಂಡು ಕರೆಕ್ಟ್ ಆಗಿ ಓದ್ಕೊಳ್ಳಿ. ಓಕೆ, ಸೊ ಥ್ಯಾಂಕ್ಸ್ ಫಾರ್ ವಾಚಿಂಗ್. ಓಕೆ, ಸೊ if you want the more videos on the next sem syllabus, so please subscribe and share as much as possible to your friends. Thanks for watching again.